ಪತಿ ತನ್ನ ಪತ್ನಿಯನ್ನು ಬಂಜೆ ಎಂದು ಮನೆಯಿಂದ ಹೊರಹಾಕಿದ. ಆಮೇಲೆ ನಡೆದದ್ದು ಅಹಂಕಾರ ಮತ್ತು ಸುಳ್ಳಿನ ಅಡಿಪಾಯದ ಮೇಲೆ ನಿರ್ಮಿತವಾದ ಆ ಮದುವೆಯ ಘನತೆ ಒಂದು ರೋಲ್ಸ್ ರಾಯ್ಸ್ ಮತ್ತು ಇಬ್ಬರು ಪುಟ್ಟ ದೇವದೂತರ ಆಗಮನದಿಂದ ಕ್ಷಣ ಮಾತ್ರದಲ್ಲಿ ಪುಡಿಪುಡಿಯಾಗಲಿತ್ತು. ನಮಸ್ಕಾರ, ನಮ್ಮ ಕಾದಂಬರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಒಬ್ಬ ಹೆಂಡತಿಯ ಕತೆ. ಅವಳ ಪತಿ ಮಗು ಇಲ್ಲ ಎಂಬ ಕಾರಣಕ್ಕೆ ಹೀಯಾಳಿಸಿ ಮನೆಯಿಂದ ಹೊರಹಾಕಿದ್ದನು. ಆದರೆ ದೇವರು ಅವಳಿಗೆ ಒಂದು ಕೊಡುಗೆಯನ್ನು ನೀಡಿದನು. ಅದನ್ನು ನೋಡಿ ಎಲ್ಲರ ಕಣ್ಣುಗಳು ಆಶ್ಚರ್ಯಚಕಿತವಾದವು. ಹಾಗಾದರೆ ಬನ್ನಿ ಈ ಆಸಕ್ತಿದಾಯಕ ಕಥೆಯನ್ನು ಪ್ರಾರಂಭಿಸೋಣ. ವಿವೇಕ್ ಒಬ್ಬ ಶ್ರೀಮಂತ ವ್ಯಾಪಾರಿಯಾಗಿದ್ದನು. ವಿವೇಕ್ಗೆ ಈಗ ಕೇವಲ 30 ವರ್ಷ ವಯಸ್ಸು. ಆದರೆ ಇಡೀ ನಗರದಲ್ಲಿ ಜನರು ಅವನ ಹಣ, ಅವನ ದುಬಾರಿ ಕಾರುಗಳು ಮತ್ತು ಅವನ ಪ್ರತಿಷ್ಠೆಯ ಬಗ್ಗೆ ಮಾತನಾಡುತ್ತಿದ್ದರು. ವಿವೇಕ್ ಯಾವಾಗಲೂ ಹೊಳೆಯುವ ಸೂಟ್ ಧರಿಸುತ್ತಿದ್ದನು ಮತ್ತು ತಲೆ ಎತ್ತಿ ನಡೆಯುತ್ತಿದ್ದನು. ಅವನು ಬಹಳ ಅಹಂಕಾರಿಯಾಗಿದ್ದನು ಮತ್ತು ಯಾವಾಗಲೂ ಜನರಿಂದ ಗೌರವವನ್ನು ನಿರೀಕ್ಷಿಸುತ್ತಿದ್ದನು. ಆದರೆ ಅವನ ದೊಡ್ಡ ಮನೆ, ಅವನ ಚಿನ್ನದ ಗಡಿಯಾರ ಮತ್ತು ಅವನ ಎಲ್ಲ ವೈಭವದ ಹಿಂದೆ ಅವನ ಜೀವನದ ಇನ್ನೊಂದು ಭಾಗವಿತ್ತು. ಅದು ಅವನನ್ನು ಪ್ರತಿದಿನ ಕಾಡುತ್ತಿತ್ತು. ಅವನ ಹೆಂಡತಿಯ ಹೆಸರು ಪ್ರಿಯಾ ಮತ್ತು ಅವರ ಮದುವೆಯಾಗಿ 7 ವರ್ಷಗಳಾಗಿದ್ದವು. ಆದರೆ ಅವರಿಗೆ ಇದುವರೆಗೆ ಮಕ್ಕಳಾಗಿರಲಿಲ್ಲ. ಪ್ರಿಯಾ ಬಹಳ ಶಾಂತ ಮತ್ತು ಮೃದು ಸ್ವಭಾವದ ಸುಂದರಿಯಾಗಿದ್ದಳು ಮತ್ತು ಅವಳ ಕಣ್ಣುಗಳಲ್ಲಿ ಹೆಚ್ಚಾಗಿ ಒಂದು ಆಳವಾದ ದುಃಖ ಕಾಣಿಸುತ್ತಿತ್ತು. ಪ್ರಿಯಾ ವಿವೇಕ್ನನ್ನು ಅವನ ಹಣಕ್ಕಾಗಿ ಅಲ್ಲ, ಬದಲಾಗಿ ಶುದ್ಧ ಹೃದಯದಿಂದ ಪ್ರೀತಿಸಿ ಮದುವೆಯಾಗಿದ್ದಳು. ಅವಳು ಈ 7 ವರ್ಷಗಳಿಂದ ಯಾವಾಗಲೂ ವಿವೇಕ್ ಜೊತೆ ನಿಂತಿದ್ದಳು. ಆದರೆ ದಿನ ಕಳೆದಂತೆ ಅವಳ ದುಃಖ ಹೆಚ್ಚಾಗುತ್ತಿತ್ತು, ಏಕೆಂದರೆ ಪ್ರತಿ ಬಾರಿಯೂ ಸುದ್ದಿ ಅದೇ ಆಗಿರುತ್ತಿತ್ತು, ಮಗು ಇಲ್ಲ. ಒಂದು ಸಂಜೆ ಅವರ ಸಂಬಂಧದಲ್ಲಿ ಅಡಗಿದ್ದ ಚಂಡಮಾರುತ ಕೊನೆಗೂ ಸ್ಫೋಟಿಸಿತು. ಮನೆಯಲ್ಲಿ ಮೌನವಿತ್ತು ಮತ್ತು ವಾತಾವರಣದಲ್ಲಿ ಒತ್ತಡ ತುಂಬಿತ್ತು. ಪ್ರಿಯಾ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಬೆಡ್ನ ತುದಿಯಲ್ಲಿ ಕುಳಿತಿದ್ದಳು. ವಿವೇಕ್ ಕೋಪ ತುಂಬಿದ ಮುಖದೊಂದಿಗೆ ಕೋಣೆಯೊಳಗೆ ಬಂದನು. ಅವನ ಧ್ವನಿಯಲ್ಲಿ ಕಿರಿಕಿರಿ ಇತ್ತು. ಅವನು ತನ್ನ ಕಾರಿನ ಕೀಲಿಗಳನ್ನು ಡ್ರೆಸ್ಸರ್ ಮೇಲೆ ಎಸೆಯುತ್ತಾ ಕಿರುಚಿದನು. 7 ವರ್ಷಗಳಾಯಿತು, ಇದುವರೆಗೆ ಯಾವುದೇ ಮಗು ಆಗಲಿಲ್ಲ. ನಾನು ವಾರಸುದಾರನಿಲ್ಲದೆ ಸಾಯಬೇಕೆಂದು ನೀನು ಬಯಸುತ್ತೀಯಾ ಎಂದು ಪ್ರಿಯಾಳನ್ನು ಕೇಳಿದನು. ಪ್ರಿಯಾ ಮೆಲ್ಲನೆ ಮುಖ ಎತ್ತಿದಳು. ಅವಳ ಧ್ವನಿ ನಡುಗುತ್ತಿತ್ತು ಮತ್ತು ಅವಳು, ನಾನು ಕೂಡ ಬಹಳ ಪ್ರಯತ್ನಿಸಿದ್ದೇನೆ ಮತ್ತು ಬಹುಶಃ ನಾವು ಇನ್ನೊಬ್ಬ ವೈದ್ಯರನ್ನು ಭೇಟಿಯಾಗಬೇಕು. ಭರವಸೆ ಇನ್ನೂ ಬಾಕಿ ಇದೆ ಎಂದಳು. ಆದರೆ ವಿವೇಕ್ ಕ್ರೂರವಾಗಿ ನಕ್ಕನು ಮತ್ತು ನೀನು ಇದೇ ಮಾತನ್ನು ನನಗೆ ಪದೇ ಪದೇ ಹೇಳುತ್ತಿರುತ್ತೀಯಾ? ನನಗೆ ಭರವಸೆ ಇಟ್ಟು ಸಾಕಾಗಿದೆ. ನನ್ನ ತಾಯಿ ಪ್ರತಿದಿನ ಫೋನ್ ಮಾಡಿ ಏಕೆ ಮಗುವಾಗುತ್ತಿಲ್ಲ ಎಂದು ಕೇಳುತ್ತಾರೆ ಮತ್ತು ನನ್ನ ಸ್ನೇಹಿತರು ನನ್ನ ಹಿಂದೆ ನಗುತ್ತಾರೆ. ಮಗು ಇಲ್ಲದ ವ್ಯಕ್ತಿಯಾಗಿ ಅಪಹಾಸ್ಯಕ್ಕೆ ಒಳಗಾಗುವುದು ಎಷ್ಟು ಕಷ್ಟವಾಗಿರುತ್ತದೆ ಎಂದು ನಿನಗೆ ಗೊತ್ತೇನು? ನೀನು ನನ್ನನ್ನು ಒಬ್ಬ ಮೂರ್ಖನನ್ನಾಗಿ ಮಾಡಿದ್ದೀಯಾ ಎಂದನು. ಪ್ರಿಯಾಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ದಯವಿಟ್ಟು ನನ್ನ ಜೊತೆ ಈ ರೀತಿ ಮಾತನಾಡಬೇಡಿ. ನಾವು ಸಪ್ತಪದಿ ತುಳಿದಿದ್ದೇವೆ, ಕಷ್ಟ ಸುಖದಲ್ಲಿ ಜೊತೆಗಿರುವುದಾಗಿ ವಾಗ್ದಾನ ಮಾಡಿದ್ದೇವೆ ಎಂದು ನೆನಪಿಸಿದಳು. ಆದರೆ ವಿವೇಕ್ನ ಧ್ವನಿ ಇನ್ನೂ ಜೋರಾಯಿತು. ಅವನು ಪ್ರಿಯಾಳಿಗೆ ಹೇಳಿದನು, ಈಗ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಮಗನನ್ನು ನೀಡದ ಇಂತಹ ಹೆಂಡತಿಯಿಂದ ನನಗೆ ಏನು ಪ್ರಯೋಜನ? ನೀನು ನನ್ನ ಜೀವನದಲ್ಲಿ ಒಂದು ಶಾಪ ಎಂದನು. ಪ್ರಿಯಾಳ ತುಟಿಗಳು ನಡುಗುತ್ತಿದ್ದವು. ಅವಳು ಮಾತನಾಡಲು ಪ್ರಯತ್ನಿಸಿದಳು. ಇದಕ್ಕಾಗಿ ನಾನು ದುಃಖಿಸುತ್ತಿದ್ದೇನೆ ಮತ್ತು ನಾನು ಕೂಡ ಪ್ರತಿದಿನ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಮತ್ತು ಈ ವಿಷಯದಿಂದ ನನಗೂ ಸಂತೋಷವಿಲ್ಲ ಎಂದಳು. ವಿವೇಕ್ ಮುಖ ತಿರುಗಿಸಿಕೊಂಡನು ಮತ್ತು ಪಂಜರದಲ್ಲಿ ಬಂದಿಯಾದ ಸಿಂಹದಂತೆ ಅಡ್ಡಾಡಲಾರಂಭಿಸಿದನು. ಅವನ ಕೋಪ ಪ್ರತಿ ಶಬ್ದದೊಂದಿಗೆ ಇನ್ನೂ ಹೆಚ್ಚಾಗುತ್ತಿತ್ತು. ಅವನು, ಸಾಕಾಗಿದೆ, ಇನ್ನೂ ಕಾಯಲು ಸಾಧ್ಯವಿಲ್ಲ ಮತ್ತು ನಾಳೆ ನನ್ನ ವಕೀಲರ ಹತ್ತಿರ ಮಾತನಾಡುತ್ತೇನೆ. ಈ ಸಂಬಂಧ ಮುಗಿಯಿತು ಎಂದನು. ಪ್ರಿಯಾಳಿಗೆ ತನ್ನ ಎದೆಯ ಮೇಲೆ ಯಾರು ಹೊಡೆದಂತೆ ಭಾಸವಾಯಿತು. ಅವಳು ಕೇಳಿದಳು, ನೀವು ನನಗೆ ವಿಚ್ಛೇದನ ನೀಡುತ್ತೀರಾ? ನಿನ್ನ ಕಷ್ಟದಲ್ಲಿ ನಿನ್ನ ಜೊತೆ ನಿಂತೆ. ನಿನ್ನ ಬಳಿ ಏನೂ ಇಲ್ಲದಿದ್ದಾಗ ನಾನು ನಿನಗಾಗಿ ನನ್ನ ಕುಟುಂಬವನ್ನು ಬಿಟ್ಟು ಬಂದೆ. ನಮ್ಮ ಇಷ್ಟು ವರ್ಷಗಳ ಪ್ರೀತಿಯನ್ನು ನೆನಪಿಸಿಕೊಳ್ಳಿ ಎಂದಳು. ವಿವೇಕ್ ತಕ್ಷಣ ತಿರುಗಿದನು. ಅವನ ಕಣ್ಣುಗಳು ಕಠಿಣವಾಗಿದ್ದವು. ಪ್ರೀತಿಯಿಂದ ಮಕ್ಕಳು ಹುಟ್ಟುವುದಿಲ್ಲ. ನನ್ನ ತಾಯಿ ಸರಿಯಾಗಿ ಹೇಳಿದ್ದರು. ನಾನು ನಿನ್ನನ್ನು ಬಹಳ ಹಿಂದೆಯೇ ಬಿಡಬೇಕಿತ್ತು. ನನಗೆ ಗಂಡು ಮಕ್ಕಳನ್ನು ನೀಡಬಲ್ಲ ಹೆಂಡತಿ ಬೇಕೇ ಹೊರತು ಮನೆಯನ್ನು ಮೌನದಿಂದ ತುಂಬುವ ನಿನ್ನಂತಹ ಹೆಣ್ಣಲ್ಲ. ನಾಳೆ ಬೆಳಿಗ್ಗೆಯೊಳಗೆ ನೀನು ನನ್ನ ಮನೆ ಬಿಟ್ಟು ಹೋಗಬೇಕು ಎಂದು ಆದೇಶಿಸಿದನು. ಪ್ರಿಯಾ ಕುಸಿದು ಬಿದ್ದಳು. ಅವಳ ಕಣ್ಣಿಂದ ಕಣ್ಣೀರು ಹರಿಯುತ್ತಿತ್ತು. ಅವಳು ವಿವೇಕ್ನ ಕಾಲು ಹಿಡಿದುಕೊಂಡಳು. ಅವಳು ಕೊನೆಯ ಬಾರಿ ತನಗೆ ಸ್ವಲ್ಪ ಸಮಯ ನೀಡಿ, ದೇವರು ಈಗಲೂ ನಮ್ಮ ಪ್ರಾರ್ಥನೆ ಕೇಳಬಹುದು ಎಂದಳು. ವಿವೇಕ್ ಅವಳ ಸ್ಪರ್ಶದಿಂದ ಅಸಹ್ಯಪಟ್ಟಂತೆ ತನ್ನ ಕಾಲನ್ನು ಎಳೆದುಕೊಂಡನು. ದೇವರಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ನೀನೇ ಇದಕ್ಕೆಲ್ಲ ಕಾರಣ ಮತ್ತು ನನಗೆ ಸಾಕಾಗಿ ಹೋಗಿದೆ ಎಂದನು. ಈ ನಿರ್ಧಾರ ಅಂತಿಮವಾಗಿತ್ತು. ಈ ಜಗಳ ಮನೆಯಲ್ಲಿ ಪ್ರತಿಧ್ವನಿಸಿತು. ಮನೆಯ ಕೆಲಸದವರು ತಮ್ಮೊಳಗೆ ಪಿಸುಗುಡಲಾರಂಭಿಸಿದರು.
ಆದರೆ ಯಾರಿಗೂ ಒಳಗೆ ಬರುವ ಧೈರ್ಯವಾಗಲಿಲ್ಲ. ಪ್ರಿಯಾಳ ಬಿಕ್ಕಳಿಕೆ ಗಾಳಿಯಲ್ಲಿ ತೇಲಿ ಹೋಯಿತು. ಅವಳು ಕೊನೆಯ ಪ್ರಯತ್ನ ಮಾಡಿದಳು. ವಿವೇಕ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು, ನಿಮಗಾಗಿ ಅಡುಗೆ ಮಾಡಿದ್ದೇನೆ, ಬಟ್ಟೆ ತೊಳೆದಿದ್ದೇನೆ, ಮತ್ತು ನೀವು ಅನಾರೋಗ್ಯದಿಂದ ಇದ್ದಾಗ ಪ್ರಾರ್ಥನೆ ಮಾಡಿದ ಹೆಣ್ಣನ್ನು ಒಮ್ಮೆ ನೋಡಿ. ನಾನು ನನ್ನ ಸರ್ವಸ್ವವನ್ನು ನೀಡಿದ್ದೇನೆ ಮತ್ತು ನನ್ನನ್ನು ಕಸದಂತೆ ಎಸೆಯಬೇಡಿ ಎಂದು ಬೇಡಿಕೊಂಡಳು. ಆದರೆ ವಿವೇಕ್ನ ಹೃದಯ ಕಲ್ಲಾಗಿತ್ತು. ಅವನು ಪ್ರಿಯಾಳ ಮುಂದೆಯೇ ಫೋನ್ ಎತ್ತಿ ತನ್ನ ವಕೀಲರಿಗೆ ಫೋನ್ ಮಾಡಿ ತಕ್ಷಣ ವಿಚ್ಛೇದನದ ಕಾಗದಗಳನ್ನು ಸಿದ್ಧಪಡಿಸಲು ಹೇಳಿದನು. ಪ್ರಿಯಾ ಅವನನ್ನು ದಿಟ್ಟಿಸಿ ನೋಡುತ್ತಾ ನಿಂತಳು. ಅವಳಿಗೆ ನಂಬಲಾಗಲಿಲ್ಲ. ನೀವು ಮೊದಲೇ ಇದೆಲ್ಲವನ್ನು ಪ್ಲಾನ್ ಮಾಡಿದ್ರಾ ಎಂದು ಕೇಳಿದಳು. ವಿವೇಕ್ ಅವಳನ್ನು ಕೀಳಾಗಿ ಕಂಡನು ಮತ್ತು ತೀಕ್ಷ್ಣವಾದ ಧ್ವನಿಯಲ್ಲಿ, ಪ್ರಿಯಾ, ನೀನು ನನಗೆ ಹೊರೆ ಮತ್ತು ನಾನು ನಿನ್ನಿಂದ ಮುಕ್ತಗೊಳ್ಳುತ್ತಿದ್ದೇನೆ. ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಇವತ್ತಿನ ರಾತ್ರಿಯೇ ನಿನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊ. ಬೆಳಿಗ್ಗೆ ನೀನು ಈ ಮನೆಯಲ್ಲಿ ಇರಬಾರದು ಎಂದನು. ಪ್ರಿಯಾ ಮೆಲ್ಲನೆ ಎದ್ದು ನಿಂತಳು. ಅವಳ ಶರೀರ ದುರ್ಬಲವಾಗಿತ್ತು ಮತ್ತು ಅವಳ ಹೃದಯ ಚೂರು ಚೂರಾಗಿತ್ತು. ಅವಳು ವಾರ್ಡ್ರೋಬ್ ಹತ್ತಿರ ಹೋದಳು ಮತ್ತು ಒಂದು ಸಣ್ಣ ಬ್ಯಾಗ್ನಲ್ಲಿ ತನ್ನ ಬಟ್ಟೆಗಳನ್ನು ಇಡಲಾರಂಭಿಸಿದಳು. ಅವಳ ಕೈಗಳು ಎಷ್ಟು ನಡುಗುತ್ತಿದ್ದವೆಂದರೆ ಅವಳು ಜಿಪ್ ಹಾಕಲು ಕಷ್ಟಪಡುತ್ತಿದ್ದಳು. ಅವಳು ಮಡಚಿದ ಪ್ರತಿ ಬಟ್ಟೆಯೂ ಹಳೆಯ ನೆನಪುಗಳನ್ನು ತರುತ್ತಿತ್ತು. ಹುಟ್ಟಿದ ಹಬ್ಬ, ದೇವಸ್ಥಾನಕ್ಕೆ ಹೋಗಿದ್ದು, ಶಾಂತವಾದ ಡಿನ್ನರ್. ಆದರೆ ಈಗ ಆ ನೆನಪುಗಳು ಸುಳ್ಳಿನಂತೆ ಕಾಣುತ್ತಿದ್ದವು. ಅವಳು ಪ್ಯಾಕ್ ಮಾಡುತ್ತಿರುವಾಗ ವಿವೇಕ್ ಕೈಕಟ್ಟಿ ಕಠಿಣ ಮುಖದೊಂದಿಗೆ ಅವಳನ್ನು ನೋಡುತ್ತಾ ನಿಂತಿದ್ದನು. ಒಂದು ಬಾರಿಯೂ ಅವನು ಅವಳನ್ನು ತಡೆಯಲು ಪ್ರಯತ್ನಿಸಲಿಲ್ಲ. ಪ್ರಿಯಾ ಕೊನೆಗೂ ತನ್ನ ಸಣ್ಣ ಬ್ಯಾಗ್ ಎತ್ತಿಕೊಂಡಳು. ಅವಳ ಕಣ್ಣೀರು ಹರಿಯುತ್ತಿತ್ತು. ಅವಳು ಕೊನೆಯ ಬಾರಿ ಅವನನ್ನು ತಿರುಗಿ ನೋಡಿದಳು ಮತ್ತು ಅವಳ ಧ್ವನಿ ಒಡೆಯಿತು. ಒಂದು ದಿನ ನೀನು ಪಶ್ಚಾತ್ತಾಪ ಪಡುತ್ತೀಯ ಮತ್ತು ಒಂದು ದಿನ ಸತ್ಯವನ್ನು ನೋಡುತ್ತೀಯ ಎಂದು ಹೇಳಿದಳು. ಆದರೆ ವಿವೇಕ್ ಯಾವುದೇ ಉತ್ತರ ನೀಡಲಿಲ್ಲ. ಅವಳು ಮೊದಲೇ ಹೊರಟು ಹೋಗಿದ್ದಾಳೆ ಎಂಬಂತೆ ಅವನು ಮುಖ ತಿರುಗಿಸಿಕೊಂಡನು. ಪ್ರಿಯಾ ಮೆಲ್ಲನೆ ಬೆಡ್ರೂಮ್ನಿಂದ ಹೊರಬಂದಳು. ಅವಳ ಚಪ್ಪಲಿಗಳು ಮಾರ್ಬಲ್ ನೆಲದ ಮೇಲೆ ಉಜ್ಜುತ್ತಿದ್ದವು. ಯಾವ ಮನೆ ಅವಳಿಗೆ ಮನೆಯಾಗಿತ್ತೋ ಈಗ ಅದು ಜೈಲಿನಂತೆ ಕಾಣುತ್ತಿತ್ತು. ಅವಳು ಕೆಲಸದವರ ಪಕ್ಕದಿಂದ ಹಾದು ಹೋದಳು. ಅವಳು ಮುಖ್ಯ ಬಾಗಿಲನ್ನು ತೆರೆದಾಗ ರಾತ್ರಿಯ ಗಾಳಿ ಅವಳ ಮುಖಕ್ಕೆ ಅಪ್ಪಳಿಸಿತು. ಅವಳು ನಿಂತಳು. ಆ ದೊಡ್ಡ ಮ್ಯಾನ್ಷನ್ ಅನ್ನು ನೋಡಿದಳು. ಅವಳು ಅದನ್ನು 7 ವರ್ಷಗಳಿಂದ ತನ್ನ ಮನೆ ಎಂದುಕೊಂಡಿದ್ದಳು. ನಂತರ ಅವಳು ತನಗೆ ತಾನೇ ಹೇಳಿಕೊಂಡಳು, ನಾನು ಏನನ್ನೂ ಪಡೆಯದೆ ಹೋಗುತ್ತಿದ್ದೇನೆ, ಆದರೆ ನಾನು ಸೋಲಲಾರೆ. ನನ್ನ ಜೊತೆ ಭಗವಂತನಿದ್ದಾನೆ. ನಂತರ ಪ್ರಿಯಾ ಕತ್ತಲೆಯಲ್ಲಿ ಹೊರಟು ಹೋದಳು. ಬ್ಯಾಗ್ ಕೈಯಲ್ಲಿತ್ತು. ಕಣ್ಣೀರು ಹರಿಯುತ್ತಿತ್ತು. ಆದರೆ ಅವಳ ಆತ್ಮವು ಶಾಂತವಾಗಿ ಪ್ರಮಾಣ ಮಾಡಿತ್ತು. ಎಲ್ಲಿ ಹೋಗಬೇಕೆಂದು ಅವಳಿಗೆ ತಿಳಿದಿರಲಿಲ್ಲ. ಅವಳು ಬರೀ ತನ್ನ ಬ್ಯಾಗನ್ನು ಎದೆಗೆ ಅಪ್ಪಿಕೊಂಡು ನಡೆಯುತ್ತಲೇ ಇದ್ದಳು. ರಸ್ತೆಯ ಲೈಟ್ಗಳು ಉರಿಯುತ್ತಿದ್ದವು, ಆದರೆ ದಾರಿ ಕತ್ತಲೆಯಾಗಿ ಕಾಣುತ್ತಿತ್ತು. ಅವಳ ಕಾಲುಗಳು ನಡುಗುತ್ತಿದ್ದವು ಮತ್ತು ಅವಳ ಕಣ್ಣುಗಳು ಒದ್ದೆಯಾಗಿದ್ದವು. ಅವಳಿಗೆ ನೀನು ನನಗೆ ಹೊರೆ ಎಂಬ ವಿವೇಕ್ನ ಧ್ವನಿ ಮಾತ್ರ ಕೇಳಿಸುತ್ತಿತ್ತು. ಅವಳ ಗೆಳತಿ ರೀನಾ ಕೆಲವು ಗಲ್ಲಿಗಳ ದೂರದಲ್ಲಿ ವಾಸಿಸುತ್ತಿದ್ದಳು. ರೀನಾ ಒಬ್ಬಳೇ ಪ್ರಿಯಾಳ ಬಗ್ಗೆ ಯೋಚಿಸುವಂಥ ವ್ಯಕ್ತಿಯಾಗಿದ್ದಳು. ಅವರು ಕಾಲೇಜು ಸಮಯದಿಂದ ಒಬ್ಬರಿಗೊಬ್ಬರು ತಿಳಿದಿದ್ದರು ಮತ್ತು ರೀನಾಳ ಮನೆಯ ಬಾಗಿಲು ಯಾವಾಗಲೂ ಅವಳಿಗಾಗಿ ತೆರೆದಿರುತ್ತಿತ್ತು. ರಾತ್ರಿ 10 ಗಂಟೆಯಾಗಿತ್ತು. ಪ್ರಿಯಾ ಮೆಲ್ಲನೆ ಬಾಗಿಲು ಬಡಿದಾಗ ರೀನಾ ಬಾಗಿಲು ತೆರೆದಳು ಮತ್ತು ಆಶ್ಚರ್ಯಚಕಿತಳಾದಳು. ಪ್ರಿಯಾ, ಏನಾಯ್ತು? ಯಾಕೆ ಅಳುತ್ತಿದ್ಯಾ ಎಂದು ಕೇಳಿದಳು. ಪ್ರಿಯಾಳಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಅವಳು ಮತ್ತೆ ಅಳಲಾರಂಭಿಸಿದಳು ಮತ್ತು ತನ್ನ ಗೆಳತಿಯನ್ನು ಅಪ್ಪಿಕೊಂಡಳು. ರೀನಾ ಅವಳನ್ನು ಆ ಸಣ್ಣ ಫ್ಲ್ಯಾಟ್ನ ಒಳಗೆ ಕರೆದುಕೊಂಡಳು. ಅವಳನ್ನು ಕುರ್ಚಿಯ ಮೇಲೆ ಕುಳ್ಳಿರಿಸಿ ಬಾಗಿಲು ಮುಚ್ಚಿದಳು. ಪ್ರಿಯಾ ನಿಧಾನಕ್ಕೆ ಹೇಳಿದಳು, ವಿವೇಕ್ ತನ್ನನ್ನು ಮನೆಯಿಂದ ಹೊರಹಾಕಿದ್ದಾನೆ. ಅವನ ಪಾಲಿಗೆ ನಾನೊಂದು ಶಾಪವಂತೆ ಮತ್ತು ನಾನು ಮಗು ಹೆರಲಾರದ ಬಂಜೆ ಎಂದು ಹೇಳಿ ನನ್ನನ್ನು ಮನೆಯಿಂದ ಹೊರಹಾಕಿದ್ದಾನೆ. ಆಗ ರೀನಾ ಕೋಪದಿಂದ, ಆ ಮನುಷ್ಯನಿಗೆ ದೇವರ ಭಯವಿಲ್ಲ. ಇಷ್ಟು ವರ್ಷಗಳ ನಂತರವೂ ಅವನು ತನ್ನನ್ನು ತಾನು ಏಕೆ ಪರೀಕ್ಷಿಸಿಕೊಳ್ಳಲಿಲ್ಲ? ಪ್ರಿಯಾ, ನೀನು ದುಃಖಿಸಬೇಡ. ಎಷ್ಟು ಸಮಯ ಬೇಕಾದರೂ ನೀನು ಇಲ್ಲಿ ಇರಬಹುದು ಎಂದು ಭರವಸೆ ನೀಡಿದಳು. ಪ್ರಿಯಾ ಕಣ್ಣು ಮುಚ್ಚಿ ದೀರ್ಘ ಉಸಿರು ಬಿಟ್ಟಳು. ಅವಳ ಹೃದಯ ಚೂರು ಚೂರಾಗಿತ್ತು. ರೀನಾ ಅವಳಿಗಾಗಿ ಬಿಸಿ ನೀರು ಕಾಯಿಸಿದಳು ಮತ್ತು ಸ್ನಾನ ಮಾಡಿ ಸ್ವಲ್ಪ ಊಟ ಮಾಡಲು ಹೇಳಿದಳು. ಮುಂದಿನ ಕೆಲವು ದಿನಗಳು ಹೀಗೆ ಕಳೆದವು. ಪ್ರಿಯಾ ರೀನಾಳ ಮನೆಯಲ್ಲಿ ಉಳಿದಳು. ತನ್ನ ದುಃಖದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಳು. ಯಾವುದೋ ಬದಲಾವಣೆಯ ನಿರೀಕ್ಷೆಯಲ್ಲಿರುವಂತೆ ಅವಳು ಕಿಟಕಿಯ ಪಕ್ಕದಲ್ಲಿ ಕುಳಿತು ಹೊರಗೆ ನೋಡುತ್ತಿರುತ್ತಿದ್ದಳು. ರೀನಾ ಅವಳನ್ನು ಖುಷಿಪಡಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಿದಳು. ಒಂದು ಬೆಳಿಗ್ಗೆ ಅವಳು ಪ್ರಿಯಾಳನ್ನು ಸ್ವಲ್ಪ ತಾಜಾ ಗಾಳಿ ಸೇವಿಸಲು ಮಾರುಕಟ್ಟೆಗೆ ಬರುವಂತೆ ಹೇಳಿದಳು. ಆದರೆ ಪ್ರಿಯಾ ನಿರಾಕರಿಸಿದಳು. ಅವಳು ಜನರು ತನ್ನನ್ನು ನೋಡಿ ವಿವೇಕ್ ಬಗ್ಗೆ ಕೇಳುವುದು ತನಗೆ ಇಷ್ಟವಿಲ್ಲ ಎಂದು ಹೇಳಿದಳು. ರೀನಾ ಹೇಳಿದಳು, ವಿವೇಕ್ ಕಲ್ಲಿನ ಹುಡುಕಾಟದಲ್ಲಿ ಒಂದು ವಜ್ರವನ್ನು ಕಳೆದುಕೊಂಡಿದ್ದಾನೆ. ಪ್ರಿಯಾ ಮೆಲ್ಲನೆ ನಕ್ಕಳು. ಒಂದು ವಾರದ ನಂತರ ರೀನಾ ಒಂದು ಮುಖ್ಯ ವಿಷಯ ಹೇಳಿದಳು. ಅವಳು ಪ್ರಿಯಾಳನ್ನು ಕೇಳಿದಳು, ನೀನು ಎಂದಾದರೂ ಸರಿಯಾದ ಮೆಡಿಕಲ್ ಪರೀಕ್ಷೆ ಮಾಡಿಸಿಕೊಂಡಿದ್ದೀಯಾ? ಪ್ರಿಯಾ ಗೊಂದಲದಿಂದ ಅವಳನ್ನು ಕೇಳಿದಳು, ಯಾವ ರೀತಿಯ ಚೆಕಪ್?
ರೀನಾ ಹೇಳಿದಳು, ನಿನ್ನಲ್ಲಿ ಏನಾದರೂ ಸಮಸ್ಯೆ ಇದೆ ಎಂದು ಎಂದಾದರೂ ನಿನ್ನನ್ನು ನೀನು ಪರೀಕ್ಷಿಸಿಕೊಂಡಿದ್ದೀಯಾ ಎಂದು ಕೇಳಿದಳು. ಪ್ರಿಯಾ ಮೆಲ್ಲನೆ ಇಲ್ಲವೆಂದಳು. ಅವಳು, ವಿವೇಕ್ ಹೇಳಿದ್ದಾನೆ ನಾನೇ ಕಾರಣ ಎಂದು. ಅವನು ಎಂದಿಗೂ ತಾನು ಪರೀಕ್ಷೆ ಮಾಡಿಸಿಕೊಳ್ಳಲು ಒಪ್ಪಲಿಲ್ಲ. ಅವನು ಯಾವಾಗಲೂ ತಾನು ಸರಿಯಾಗಿದ್ದೇನೆಂದು ಹೇಳುತ್ತಿದ್ದ ಎಂದು ತಿಳಿಸಿದಳು. ರೀನಾ ಕೋಪದಿಂದ, ಪ್ರಿಯಾ, ಬರೀ ಅವನ ಮಾತನ್ನು ಕೇಳಿಸಿಕೊಂಡೆಯಾ ಎಂದು ಕೇಳಿದಳು. ಪ್ರಿಯಾ ಅಸಹಾಯಕ ದನಿಯಲ್ಲಿ ತನಗೆ ಬೇರೆ ಆಯ್ಕೆ ಇರಲಿಲ್ಲ ಎಂದಳು. ರೀನಾ ಹೇಳಿದಳು, ಈಗ ಇದೆಲ್ಲವೂ ನಿಲ್ಲಬೇಕು. ಅವಳು ಮರುದಿನವೇ ಹೋಗಿ ಎಲ್ಲ ಪರೀಕ್ಷೆಗಳನ್ನು ಮಾಡಿಸೋಣ ಎಂದು ಹೇಳಿದಳು. ಅವಳಿಗೆ ಸತ್ಯ ಒಬ್ಬ ವೈದ್ಯರಿಂದ ತಿಳಿಯುವ ಅಗತ್ಯವಿತ್ತೇ ಹೊರತು ಆ ಅಹಂಕಾರಿ ಪತಿಯಿಂದಲ್ಲ. ಪ್ರಿಯಾ ಏನನ್ನೂ ಮಾತನಾಡಲಿಲ್ಲ. ಬಹುಶಃ ಅವಳಿಗೂ ಸತ್ಯವಾದ ಉತ್ತರ ಬೇಕಿತ್ತು. ಮರುದಿನ ಬೆಳಿಗ್ಗೆ ಅವಳು ಒಂದು ಖಾಸಗಿ ಆಸ್ಪತ್ರೆಗೆ ಹೋದಳು. ಅಲ್ಲಿ ಡಾಕ್ಟರ್ ಅನಿಲ್ ಅವರನ್ನು ಸ್ವಾಗತಿಸಿದರು. ರೀನಾ ಪ್ರಿಯಾಳ ಪರವಾಗಿ ಉತ್ತರಿಸಿದಳು. ಪ್ರಿಯಾಳ ಮದುವೆಯಾಗಿ 7 ವರ್ಷಗಳು ಕಳೆದರೂ ಮಕ್ಕಳಾಗಿಲ್ಲ ಮತ್ತು ಇವಳು ಬಂಜೆ ಎಂದು ತಿಳಿದು ಇವಳ ಪತಿ ಇವಳಿಗೆ ವಿಚ್ಛೇದನ ನೀಡಿದ್ದಾನೆ. ಆದರೆ ಇವಳು ಎಂದಿಗೂ ಯಾವುದೇ ಪರೀಕ್ಷೆ ಮಾಡಿಸಿಕೊಂಡಿರಲಿಲ್ಲ ಎಂದು ತಿಳಿಸಿದಳು. ವೈದ್ಯರು ಅವರ ಮಾತನ್ನು ಕೇಳಿ, ನೀವು ಇಲ್ಲಿಗೆ ಬಂದು ಸರಿಯಾದ ಕೆಲಸ ಮಾಡಿದ್ದೀರಿ ಎಂದರು. ಮುಂದಿನ ಕೆಲವು ಗಂಟೆಗಳು ರಕ್ತದ ಪರೀಕ್ಷೆ, ಸ್ಕ್ಯಾನ್ ಮತ್ತು ಹಾರ್ಮೋನ್ ಟೆಸ್ಟ್ಗಳಲ್ಲಿ ಕಳೆದವು. ಪ್ರಿಯಾ ಇಡೀ ಸಮಯ ನರ್ವಸ್ ಆಗಿದ್ದಳು. ಒಂದು ವೇಳೆ ವಿವೇಕ್ ಹೇಳಿದ್ದು ಸತ್ಯವಾಗಿದ್ದರೆ ಎಂದು. 2 ದಿನಗಳ ನಂತರ ಫಲಿತಾಂಶ ಸಿದ್ಧವಾಗಿತ್ತು. ಪ್ರಿಯಾ ವೈದ್ಯರ ಮುಂದೆ ಕುಳಿತಿದ್ದಳು. ಅವಳ ಕೈಗಳು ಬೆವರಿನಿಂದ ನೆನೆದಿದ್ದವು. ಡಾಕ್ಟರ್ ಅನಿಲ್ ಕನ್ನಡಕ ಸರಿಪಡಿಸಿಕೊಂಡು ನಕ್ಕರು. ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀರಿ. ನಿಮಗೆ ಮಗುವಾಗುವ ಎಲ್ಲ ಲಕ್ಷಣಗಳಿವೆ. ಹಾರ್ಮೋನ್ ಮಟ್ಟ ನಾರ್ಮಲ್ ಆಗಿದೆ. ನಿಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದರು. ಪ್ರಿಯಾ ಆಶ್ಚರ್ಯದಿಂದ, ಏನು ಸಮಸ್ಯೆ ಇಲ್ಲವೇ ಎಂದು ಕೇಳಿದಳು. ವೈದ್ಯರು ಪುನರಾವರ್ತಿಸಿದರು. ಒಂದು ವೇಳೆ 7 ವರ್ಷಗಳವರೆಗೆ ಗರ್ಭಿಣಿಯಾಗದಿದ್ದರೆ ನಿಮ್ಮ ಮಾಜಿ ಪತಿಯನ್ನು ಪರೀಕ್ಷೆ ಮಾಡಿಸಿಕೊಳ್ಳಲು ಹೇಳಿ. ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀರಿ ಎಂದು ಹೇಳಿದರು. ಪ್ರಿಯಾ ತನ್ನ ಮುಖ ಮುಚ್ಚಿಕೊಂಡಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ರೀನಾ ಖುಷಿಯಿಂದ ಕುಪ್ಪಳಿಸಿದಳು. ಅವಳು ಹೇಳಿದಳು, ನನಗೆ ಮೊದಲೇ ತಿಳಿದಿತ್ತು. ಆ ಮನುಷ್ಯ ಸುಳ್ಳು ಹೇಳಿದ್ದಾನೆ. ಅವನು ಕೇವಲ ತನ್ನ ದೋಷ ಮುಚ್ಚಿಕೊಳ್ಳಲು ಪ್ರಿಯಾಳನ್ನು ದೂಷಿಸಿದ್ದ ಎಂದು. ಪ್ರಿಯಾಳ ತಲೆ ತಿರುಗಿದಂತಾಯಿತು. ಹಾಗಾದರೆ ಇಷ್ಟು ವರ್ಷಗಳು ತಾನು ಕಾರಣವಾಗಿರಲಿಲ್ಲವೇ? ವೈದ್ಯರು ನಗುತ್ತಾ, ಅವಳು ಎಂದಿಗೂ ಕಾರಣವಾಗಿರಲಿಲ್ಲ ಮತ್ತು ಅವಳಿಗೆ ಸರಿಯಾದ ಪತಿ ಸಿಕ್ಕಿದರೆ ಅವಳಿಗೆ ಖಂಡಿತ ಮಕ್ಕಳಾಗುತ್ತವೆ ಎಂದು ಹೇಳಿದರು. ಆಸ್ಪತ್ರೆಯ ಹೊರಗೆ ಪ್ರಿಯಾ ಒಂದು ಬೆಂಚ್ ಮೇಲೆ ಕುಳಿತಿದ್ದಳು. ಅವಳ ಶರೀರ ಈಗಷ್ಟೇ ಕೇಳಿದ ಅಸತ್ಯದಿಂದ ನಡುಗುತ್ತಿತ್ತು. ಅವಳು ಪಿಸುಗುಟ್ಟಿದ್ದಳು. ಇಷ್ಟು ವರ್ಷಗಳ ಕಾಲ ನಾನು ದೇವರಲ್ಲಿ ಬೇಡಿಕೊಂಡೆ. ಪ್ರತಿ ರಾತ್ರಿ ಅತ್ತೆ ಮತ್ತು ನನ್ನನ್ನೇ ನಾನು ದ್ವೇಷಿಸಿಕೊಂಡೆ. ಆದರೆ ಇದಕ್ಕೆ ನಾನು ಕಾರಣವಾಗಿರಲೇ ಇಲ್ಲ. ರೀನಾ ಅವಳ ಪಕ್ಕದಲ್ಲಿ ಕುಳಿತು ಅವಳ ಕೈ ಹಿಡಿದಳು. ವಿವೇಕ್ಗೆ ಅವನು ಮಾಡಿದ ಕೃತ್ಯಕ್ಕೆ ಶಿಕ್ಷೆ ಸಿಗುತ್ತದೆ ಎಂದು ಅವಳು ಹೇಳಿದಳು. ಪ್ರಿಯಾ ಆಕಾಶದ ಕಡೆಗೆ ನೋಡಿದಳು ಮತ್ತು ಬಹುಶಃ ಇದು ಅವಳು ಚೇತರಿಸಿಕೊಳ್ಳುವ ಆರಂಭ ಎಂದು ಯೋಚಿಸಿದಳು. ಮುಂದಿನ ಕೆಲವು ವಾರಗಳು ಭಿನ್ನವಾಗಿದ್ದವು. ಪ್ರಿಯಾ ರೀನಾಳ ಹೊಲಿಗೆ ಕೆಲಸದಲ್ಲಿ ಸಹಾಯ ಮಾಡಲು ಪ್ರಾರಂಭಿಸಿದಳು. ಅವಳು ಈಗಲೂ ಪೂರ್ಣವಾಗಿ ಚೇತರಿಸಿಕೊಂಡಿರಲಿಲ್ಲ. ಆದರೆ ಅವಳು ಈಗ ಕಳೆದು ಹೋದವಳಂತೆ ಇರುತ್ತಿರಲಿಲ್ಲ. ಒಂದು ಸಂಜೆ ಅವಳು ರೀನಾಳಿಗೆ ತಾನು ಏನಾದರೂ ಕೆಲಸ ಪ್ರಾರಂಭಿಸಲು ಬಯಸುತ್ತಿದ್ದೇನೆ ಎಂದು ಹೇಳಿದಳು. ಬಹುಶಃ ಒಂದು ಸಣ್ಣ ಫುಡ್ ಬಿಸ್ನೆಸ್. ಅವಳಿಗೆ ಮೊದಲಿನಿಂದಲೂ ಅಡುಗೆ ಮಾಡುವುದು ಇಷ್ಟವಿತ್ತು. ರೀನಾ ಖುಷಿಯಾದಳು. ಅವಳು ಅವಳಿಗೆ ಸಹಾಯ ಮಾಡುವುದಾಗಿ ಹೇಳಿದಳು. ಅವರು ರೀನಾಳ ಸಣ್ಣ ವರಾಂಡವನ್ನು ಫುಡ್ ಸ್ಟಾಲ್ ಮಾಡಲು ಬಳಸಿಕೊಂಡರು. ಪ್ರತಿ ಬೆಳಿಗ್ಗೆ ಪ್ರಿಯಾ ಅವಲಕ್ಕಿ, ಜಿಲೇಬಿ, ಚಹಾ ಮತ್ತು ಪೂರಿ ಪಲ್ಯ ಮಾಡುತ್ತಿದ್ದಳು. ಬೆಳಿಗ್ಗೆ 7 ಗಂಟೆಯಾಗುತ್ತಲೇ ಆಸುಪಾಸಿನ ಆಫೀಸ್ ವರ್ಕರ್ಸ್ ಕ್ಯೂ ನಿಲ್ಲುತ್ತಿದ್ದರು. ಜನರು ಅವಳನ್ನು ಮತ್ತೆ ಗುರುತಿಸಲಾರಂಭಿಸಿದರು. ಅವಳು ಈಗ ವಿವೇಕ್ನ ವಿಚ್ಛೇದಿತ ಪತ್ನಿಯಾಗಿರಲಿಲ್ಲ. ಬದಲಾಗಿ ನಗರದಲ್ಲಿ ಅತಿ ಉತ್ತಮ ಅಡುಗೆ ಮಾಡುವ ಮಹಿಳೆಯಾಗಿ ಗುರುತಿಸಲ್ಪಟ್ಟಳು. ಒಂದು ಮಧ್ಯಾಹ್ನ ಒಬ್ಬ ಗ್ರಾಹಕ ಅವಳಿಗೆ ನಗುತ್ತಾ ಹೇಳಿದರು, ಮೇಡಮ್, ನೀವು ಭಿನ್ನವಾಗಿ ಕಾಣುತ್ತಿದ್ದೀರಿ. ನಿಮ್ಮ ಮುಖದಲ್ಲಿ ಒಂದು ಹೊಳಪಿದೆ ಎಂದು. ಪ್ರಿಯಾ ಮೆಲ್ಲನೆ ನಕ್ಕಳು ಮತ್ತು ಬಹುಶಃ ತಾನು ಕೊನೆಗೂ ಮುಕ್ತಳಾದೆ ಎಂದು ಯೋಚಿಸಿದಳು. ಆದರೆ ಈ ಸಣ್ಣ ಖುಷಿಯ ನಡುವೆಯೂ ಕೆಲವು ರಾತ್ರಿ ದುಃಖ ಮರಳಿ ಬರುತ್ತಿತ್ತು. ಒಂದು ರಾತ್ರಿ ರೀನಾ ಪ್ರಿಯಾಳನ್ನು ಕೇಳಿದಳು, ವಿವೇಕ್ ತನ್ನನ್ನು ತಾನು ಎಂದಾದರೂ ಪ್ರೀತಿಸಿದ್ದನೇ? ಪ್ರಿಯಾ ಮೆಲ್ಲನೆ ಉತ್ತರಿಸಿದಳು, ವಿವೇಕ್ ತನ್ನನ್ನು ತಾನು ಎಲ್ಲರಿಗಿಂತ ಹೆಚ್ಚು ಪ್ರೀತಿಸುತ್ತಿದ್ದ ಮತ್ತು ನಾನು ಇಷ್ಟು ವರ್ಷಗಳನ್ನು ವ್ಯರ್ಥ ಮಾಡಬಾರದಾಗಿತ್ತು ಎಂದಳು. ರೀನಾ ಹೇಳಿದಳು, ನೀನು ವ್ಯರ್ಥ ಮಾಡಲಿಲ್ಲ, ಬದಲಾಗಿ ಇನ್ನಷ್ಟು ಬಲಶಾಲಿಯಾದೆ ಎಂದು. ಒಂದು ಭಾನುವಾರ ಮಧ್ಯಾಹ್ನ ರೀನಾ ದೇವಸ್ಥಾನದಿಂದ ಸುದ್ದಿ ತಂದಳು. ವಿವೇಕ್ನ ಸೋದರ ಸಂಬಂಧಿಯನ್ನು ನೋಡಿದ್ದೆ. ವಿವೇಕ್ ಸಂಜನಾ ಎಂಬ ಹೊಸ ಹುಡುಗಿಯ ಜೊತೆ ಮದುವೆಗೆ ತಯಾರಿ ನಡೆಸುತ್ತಿದ್ದಾನೆ. ಪ್ರಿಯಾಳ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಅವಳು ಶಾಂತವಾಗಿ ಓಹ್ ಅಂದಳು. ರೀನಾ ಮತ್ತೆ ಹೇಳಿದಳು, ಅವನು ಕೆಲವು ಹಳೆಯ ಸ್ನೇಹಿತರನ್ನು ಮಾತ್ರ ಮದುವೆಗೆ ಕರೆಯುತ್ತಿದ್ದಾನೆ. ಪ್ರಿಯಾ ಮುಖ ತಿರುಗಿಸಿಕೊಂಡಳು. ಅವಳು ಅವನು ಸ್ವಲ್ಪವೂ ಬದಲಾಗಿಲ್ಲ ಎಂದಳು. ರೀನಾ ಅವಳಿಗೆ ಎಚ್ಚರಿಸಿದಳು,
ವಿವೇಕ್ ನಿನ್ನನ್ನು ಕೇವಲ ಅಪಹಾಸ್ಯ ಮಾಡಲು ಮದುವೆಗೆ ಆಮಂತ್ರಿಸಬಹುದು. ಪ್ರಿಯಾ ಏನು ಹೇಳಲಿಲ್ಲ. ಅವಳು ಮೆಲ್ಲನೆ ಜಿಲೇಬಿ ಹಿಟ್ಟನ್ನು ಕಲಿಸುತ್ತಾ ಹೇಳಿದಳು, ಅವನು ಏನು ಮಾಡಬೇಕೋ ಮಾಡಲಿ, ಈಗ ನಾನೇನೆಂದು ನನಗೆ ಗೊತ್ತಾಗಿದೆ ಎಂದಳು. ಅವಳು ಕಣ್ಣು ಮುಚ್ಚಿಕೊಂಡಳು, ದುಃಖದಿಂದಲ್ಲ, ಬದಲಾಗಿ ಶಾಂತಿಯ ಒಂದು ಸಣ್ಣ ನಗುವಿನೊಂದಿಗೆ. ಪ್ರಿಯಾ ಒಂದು ಬೆಳಿಗ್ಗೆ ತನ್ನ ಫುಡ್ ಸ್ಟಾಲ್ ಮುಂದೆ ನಿಂತು ಟೇಬಲನ್ನು ಸ್ವಚ್ಛಗೊಳಿಸುತ್ತಿದ್ದಳು. ಅವಲಕ್ಕಿಯ ಸುಗಂಧ ಗಾಳಿಯಲ್ಲಿ ಹರಡುತ್ತಿತ್ತು ಮತ್ತು ಒಂದು ಸಣ್ಣ ಕ್ಯೂ ಮೊದಲೇ ನಿಂತಿತ್ತು. ಅವಳು ಪ್ರತಿ ಗ್ರಾಹಕರಿಗೆ ಒಂದು ಸಣ್ಣ ನಗು ನೀಡುತ್ತಾ ಪ್ಲೇಟ್ಗಳಲ್ಲಿ ಅವಲಕ್ಕಿ ನೀಡುತ್ತಿದ್ದಳು. ಆದರೆ ಅವಳ ಹೃದಯದ ಒಳಗೆ ಒಂದು ಶಾಂತ ಯುದ್ಧ ನಡೆಯುತ್ತಿತ್ತು. ಒಂದು ಭಾಗ ಮುಂದೆ ಸಾಗಲು ಬಯಸುತ್ತಿತ್ತು, ಆದರೆ ಇನ್ನೊಂದು ಭಾಗ ಈಗಲೂ ನೋವನ್ನು ನೆನಪಿಸಿಕೊಳ್ಳುತ್ತಿತ್ತು. ಮೇಡಮ್, 2 ಪ್ಲೇಟ್ ಪ್ಲೀಸ್. ಒಬ್ಬ ಮನುಷ್ಯನ ಧ್ವನಿ ಅವಳ ಆಲೋಚನೆಯನ್ನು ಮುರಿಯಿತು. ಅವಳು ತಿರುಗಿದಳು. ಅಲ್ಲಿ ಎತ್ತರದ ಮನುಷ್ಯ ನಿಂತಿದ್ದನು. ಅವನ ಮುಖ ಶಾಂತವಾಗಿತ್ತು. ಅವನ ಕೈಯಲ್ಲಿ ಒಂದು ಸಣ್ಣ ಬ್ಲ್ಯಾಕ್ ಲ್ಯಾಪ್ಟಾಪ್ ಬ್ಯಾಗ್ ಇತ್ತು. ಅವನು ಮೆಲ್ಲನೆ ನಕ್ಕು, ನಿಮ್ಮ ಹೋಟೆಲ್ನ ಅವಲಕ್ಕಿಯ ವಾಸನೆ ಎಷ್ಟು ಚೆನ್ನಾಗಿದೆ ಎಂದರೆ ಇದನ್ನು ಬಿಟ್ಟು ಹೋಗಲು ನನಗೆ ಮನಸ್ಸೇ ಆಗುತ್ತಿಲ್ಲ ಎಂದನು. ಪ್ರಿಯಾ ಮೆಲ್ಲನೆಯ ನಗುವಿನೊಂದಿಗೆ, ಧನ್ಯವಾದಗಳು. ಹೆಚ್ಚು ಖಾರವೇ ಅಥವಾ ಸಾಧಾರಣವೇ ಎಂದು ಕೇಳಿದಳು. ಅವನು ಉತ್ತರಿಸಿದನು, ಸ್ವಲ್ಪ ಖಾರವಿರಲಿ. ಅವಳು 2 ಪ್ಲೇಟ್ ಪ್ಯಾಕ್ ಮಾಡಿ ಅವನಿಗೆ ನೀಡಿದಳು. ಅವನು ಹಾಗೆ ನಿಂತು, ನೀವೇಕೆ ಹೆಚ್ಚು ಮಾತನಾಡುವುದಿಲ್ಲ ಎಂದನು. ಪ್ರಿಯಾ ಭುಜ ಕುಗ್ಗಿಸಿ, ತನಗೆ ಬರೀ ಅಡುಗೆಯ ಮೇಲೆ ಗಮನ ಹರಿಸುವುದು ಇಷ್ಟ ಎಂದು ಹೇಳಿದಳು. ಅವನು, ಸರಿ, ನನ್ನ ಹೆಸರು ರೋಹನ್ ಎಂದು ಹೇಳಿದನು. ನಾನು ಇಲ್ಲಿಯ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ. ನಾನು ಆಗಾಗ ಬರುತ್ತಿರುತ್ತೇನೆ. ನಿಮ್ಮ ಅಡುಗೆ ಮೊದಲೇ ನನ್ನ ಹೃದಯ ಗೆದ್ದಿದೆ. ಪ್ರಿಯಾ ಪ್ರೀತಿಯಿಂದ ತಲೆಯಾಡಿಸಿದಳು. ಆ ಸಮಯದಲ್ಲಿ ಅವಳು ಹೆಚ್ಚು ಯೋಚಿಸಲಿಲ್ಲ. ಕೇವಲ ಒಬ್ಬ ಗ್ರಾಹಕ ಎಂದು ತಿಳಿದಳು. ಆದರೆ ರೋಹನ್ ಮರುದಿನವೂ ಬಂದನು ಮತ್ತು ಅದರ ಮರುದಿನವೂ ಬಂದನು. ಕೆಲವೊಮ್ಮೆ ಅವನು 2 ಪ್ಲೇಟ್ ಅವಲಕ್ಕಿ ಖರೀದಿಸುತ್ತಿದ್ದ, ಕೆಲವೊಮ್ಮೆ ಬರೀ 1 ಪ್ಲೇಟ್. ಆದರೆ ಪ್ರತಿ ಬಾರಿ ಅವನು ಬಂದಾಗ ಒಂದು ಸಣ್ಣ ಜೋಕ್ ಮಾಡುತ್ತಿದ್ದ ಅಥವಾ ಒಂದು ಸಣ್ಣ ಕತೆ ಹೇಳುತ್ತಿದ್ದ. ಅವನು ಎಂದಿಗೂ ಬಹಳ ಹೊತ್ತು ನಿಲ್ಲುತ್ತಿರಲಿಲ್ಲ ಮತ್ತು ಎಂದಿಗೂ ದೀರ್ಘವಾಗಿ ಮಾತನಾಡುವಂತೆ ಒತ್ತಡ ಹಾಕುತ್ತಿರಲಿಲ್ಲ. ಆದರೆ ಪ್ರಿಯಾ ಗಮನಿಸಿದಳು, ಅವನು ಯಾವಾಗಲೂ ಅವಳು ನಗುವಂತೆ ಮಾಡುತ್ತಿದ್ದ ಎಂದು. ಒಂದು ಮಧ್ಯಾಹ್ನ ಅವನು ಸ್ವಲ್ಪ ಹೊತ್ತು ನಿಂತನು. ರಸ್ತೆ ಶಾಂತವಾಗಿತ್ತು ಮತ್ತು ಕ್ಯೂನಲ್ಲಿ ಯಾರೂ ಇರಲಿಲ್ಲ. ಅವನು ಸ್ಟಾಲ್ನಲ್ಲಿ ಬರೆದಿದ್ದ ಅವಳ ಹೆಸರು ಓದಿ ಹೇಳಿದನು, ಪ್ರಿಯಾ ಅವರೇ, ನೀವು ಎಂದಾದರೂ ವಿಶ್ರಾಂತಿ ಪಡೆಯುತ್ತೀರಾ? ನೀವು ಬೆಳಿಗ್ಗೆಯಿಂದ ಇಲ್ಲೇ ಇದ್ದೀರಾ? ಪ್ರಿಯಾ ತನ್ನ ಕೈಗಳನ್ನು ಏಪ್ರನ್ನಿಂದ ಒರೆಸಿಕೊಂಡಳು. ಅವಳು ತಾನು ಮನೆಗೆ ಹೋಗಿ ವಿಶ್ರಾಂತಿ ಪಡೆಯುವುದಾಗಿ ಹೇಳಿದಳು. ನೀವು ಒಬ್ಬರೇ ಏಕೆ ಇಷ್ಟು ಕಷ್ಟಪಡುತ್ತೀರಿ ಎಂದು ಹೇಳಿದನು. ಪ್ರಿಯಾ ತನಗೆ ಅಭ್ಯಾಸವಾಗಿದೆ ಎಂದಳು. ನಂತರ ಅವನು ಧೈರ್ಯ ಮಾಡಿ ಕೇಳಿದನು, ನಾನು ಬಹಳ ಮುಂದೆ ಹೋಗುತ್ತಿದ್ದೇನೆ ಎನಿಸಿದರೆ ಕ್ಷಮಿಸಿ, ಆದರೆ ನೀವು ಮದುವೆಯಾಗಿದ್ದೀರಾ? ಪ್ರಿಯಾಳ ಹೃದಯ ಜೋರಾಗಿ ಬಡಿಯಿತು. ಅವಳು ಕಣ್ಣು ತಪ್ಪಿಸಿದಳು. ಅವಳು ಮೆಲ್ಲನೆ, ನಾನು ಮದುವೆಯಾಗಿದ್ದೇನೆ ಎಂದಳು. ರೋಹನ್ ತಲೆಯಾಡಿಸಿದನು ಮತ್ತು ನನ್ನ ಮಾತಿನಿಂದ ನೋವಾಗಿದ್ದರೆ ಕ್ಷಮಿಸಿ ಎಂದನು. ಪ್ರಿಯಾ, ಇದು ನಿಮ್ಮ ತಪ್ಪಲ್ಲ ಎಂದಳು. ರೋಹನ್ ಮೌನವಾಗಿ ಸ್ವಲ್ಪ ಹೊತ್ತು ನಿಂತನು. ನಂತರ ಮೆಲ್ಲನೆ, ಪ್ರಿಯಾ, ನೀವು ಒಬ್ಬ ಒಳ್ಳೆಯ ಹೆಣ್ಣು ಮತ್ತು ಬಹಳ ಧೈರ್ಯವಂತೆ ಕೂಡ ಎಂದು ಹೇಳಿದನು. ಆ ರಾತ್ರಿ ರೀನಾ ಪ್ರಿಯಾಳಲ್ಲಿ ಏನೋ ಬದಲಾವಣೆ ಗಮನಿಸಿದಳು. ಅವಳು ತಮಾಷೆಯಾಗಿ ಕೇಳಿದಳು, ಪ್ರತಿದಿನ ಊಟ ಕೊಳ್ಳಲು ಬರುವ ಆ ಮನುಷ್ಯ ಯಾರು ಎಂದು. ಪ್ರಿಯಾ ತಲೆಯಾಡಿಸಿ, ಅವನು ಬರೀ ಒಬ್ಬ ಗ್ರಾಹಕ ಎಂದಳು. ರೀನಾ ನಗುತ್ತಾ ಕೇಳಿದಳು, ಹೌದಾ? ಯಾಕೆಂದರೆ ಅವನು ನಿನ್ನನ್ನು ನೋಡುವ ರೀತಿ ಭಿನ್ನವಾಗಿದೆ ಎಂದು ಹೇಳಿದಳು. ಪ್ರಿಯಾ ಕಣ್ಣು ತಿರುಗಿಸಿದಳು. ಆದರೆ ರೀನಾ ಹೇಳಿದ್ದು ಸುಳ್ಳಾಗಿರಲಿಲ್ಲ. ಮುಂದಿನ ಕೆಲವು ವಾರಗಳಲ್ಲಿ ರೋಹನ್ ಬರೀ ಅವಲಕ್ಕಿಗಾಗಿ ಬರಲಿಲ್ಲ. ಅವನು ಉಡುಗೊರೆಗಳನ್ನು ತಂದನು. ಕೆಲವೊಮ್ಮೆ ಉಪ್ಪು, ಕೆಲವೊಮ್ಮೆ ಈರುಳ್ಳಿ, ಕೆಲವೊಮ್ಮೆ ವಾಟರ್ ಬಾಟಲ್. ಇದು ಬಿಸ್ನೆಸ್ ಸಪೋರ್ಟ್ ಮಾಡಲು ಎಂದು ಅವನು ಹೇಳಿದನು. ಮತ್ತು ಮೆಲ್ಲನೆ ಪ್ರಿಯಾ ಹೆಚ್ಚು ಮಾತನಾಡಲು ಪ್ರಾರಂಭಿಸಿದಳು. ಅವಳು ಅವನಿಗೆ ತನ್ನ ಅಡುಗೆಯ ಪಯಣದ ಬಗ್ಗೆ ಹೇಳಿದಳು. ಹೇಗೆ ಅವಳು ತನ್ನ ಅಮ್ಮನಿಂದ ಅಡುಗೆ ಕಲಿತಳು ಮತ್ತು ಹೇಗೆ ಅವಳು ಒಂದು ಹೋಟೆಲ್ ತೆರೆಯುವ ಕನಸು ಕಾಣುತ್ತಿದ್ದಳೆಂದು. ಒಂದು ಮಧ್ಯಾಹ್ನ ರೋಹನ್ ಅವಳ ಸ್ಟಾಲ್ ಪಕ್ಕದ ಪ್ಲಾಸ್ಟಿಕ್ ಚೇರ್ ಮೇಲೆ ಕುಳಿತಿದ್ದನು. ಅವನು ಪ್ರಿಯಾಳ ಹತ್ತಿರ ಕ್ಷಮೆ ಕೇಳುತ್ತಾ, ನನಗೆ ನಿನ್ನಲ್ಲಿ ಏನೋ ವಿಶೇಷ ಕಾಣಿಸುತ್ತಿದೆ ಎಂದು ಹೇಳಿದನು. ಪ್ರಿಯಾ ಕೆಳಗೆ ನೋಡಿದಳು. ಏನು ಹೇಳಬೇಕೆಂದು ಅವಳಿಗೆ ತಿಳಿಯಲಿಲ್ಲ. ರೋಹನ್ ತಿಳಿಸಿದನು, ತನ್ನ ಪತ್ನಿ ಕೂಡ ಕೆಲವು ವರ್ಷಗಳ ಹಿಂದೆ ಒಂದು ಕಾರ್ ಅಪಘಾತದಲ್ಲಿ ತೀರಿ ಹೋದರು ಎಂದು. ಅಂದಿನಿಂದ ತಾನು ಯಾರನ್ನೂ ಪ್ರೀತಿಸಲು ಪ್ರಯತ್ನಿಸಲಿಲ್ಲ. ಆದರೆ ಈಗ ನೀವು ನನಗೆ ಶಾಂತಿಯ ನೆನಪು ತರುತ್ತೀರಿ ಎಂದನು. ನಾನು ನಿಮಗೆ ಒತ್ತಾಯಪಡಿಸಲು ಬಯಸುವುದಿಲ್ಲ ಎಂದನು. ಪ್ರಿಯಾ ಬಹಳ ಸಮಯ ಉತ್ತರ ನೀಡಲಿಲ್ಲ. ನಂತರ ತನಗೆ ಮದುವೆ ಎಂದರೆ ಭಯವಿದೆ ಎಂದಳು. ರೋಹನ್ ಮೆಲ್ಲನೆ, ನನಗೆ ಗೊತ್ತು, ಆದರೆ ನಾನು ವಿವೇಕ್ನಂತಲ್ಲ ಎಂದು ಹೇಳಿದನು. ಒಂದು ದಿನ ಪ್ರಿಯಾ ಹೇಳಿದಳು, ನನ್ನನ್ನು ಏಕೆ ಆರಿಸಿಕೊಂಡ್ರಿ? ನೀವು ಯಾರನ್ನಾದರೂ ಆರಿಸಿಕೊಳ್ಳಬಹುದಿತ್ತಲ್ಲ? ರೋಹನ್ ನಕ್ಕನು. ನಾನು ಭೇಟಿಯಾದ ಅತಿ ನೈಜ ವ್ಯಕ್ತಿ. ನಿನ್ನಲ್ಲಿ ನೋವಿದೆ, ಆದರೂ ನೀನು ನಗುತ್ತಾ ಕೆಲಸ ಮಾಡುತ್ತೀಯ. ನೀನು ಸೋತು ಹೋದೆ, ಆದರೆ ಕುಸಿಯಲಿಲ್ಲ.
ಇಂತಹ ಹೆಣ್ಣು ನನ್ನ ಜೊತೆ ಇರಬೇಕೆಂದು ನಾನು ಬಯಸಿದ್ದೆ. ಪ್ರಿಯಾಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವಳು ಅವನ ಕೈ ಹಿಡಿದು ನಾನು ಕೂಡ ಪ್ರೀತಿಸಲು ಪ್ರಯತ್ನಿಸುತ್ತೇನೆ ಎಂದಳು. ತಿಂಗಳ ನಂತರ ಅವರು ಮದುವೆಯಾದರು. ಒಂದು ಸಣ್ಣ ಶಾಂತ ಸಮಾರಂಭ. ಗದ್ದಲದ ಮ್ಯೂಸಿಕ್ ಇಲ್ಲ, ಬರೀ ಕೆಲವು ಆತ್ಮೀಯ ಸ್ನೇಹಿತರು ಮತ್ತು ಕುಟುಂಬ. ರೀನಾ ಎಲ್ಲರಿಗಿಂತ ಹೆಚ್ಚು ಖುಷಿಯಾಗಿದ್ದಳು. ಅವಳು ತನಗೆ ಲಾಟರಿ ಹೊಡೆದಂತೆ ಕುಣಿಯುತ್ತಿದ್ದಳು. ಅವಳು ಪ್ರಿಯಾಳಿಗೆ ಹೇಳಿದ್ದಳು, ಒಳ್ಳೆಯ ವಿಷಯಗಳು ಇನ್ನು ಮುಂದೆ ಬರುತ್ತವೆ ಎಂದು. ಅವರ ಹೊಸ ಜೀವನ ಶಾಂತವಾಗಿತ್ತು. ರೋಹನ್ ಪ್ರಿಯಾಳ ಜೊತೆ ಮೃದುವಾಗಿ ನಡೆದುಕೊಳ್ಳುತ್ತಿದ್ದನು. ಅವನು ಅವಳನ್ನು ನಗಿಸುತ್ತಿದ್ದನು, ಅವಳ ಕತೆಗಳನ್ನು ಕೇಳುತ್ತಿದ್ದನು. ಅವನು ಅವಳಿಗೆ ಅವಳ ಫುಡ್ ಬಿಸ್ನೆಸ್ ಅನ್ನು ಒಂದು ಪ್ರಾಪರ್ ಹೋಟೆಲ್ ಆಗಿ ಬೆಳೆಸಲು ಸಹಾಯ ಮಾಡಿದನು. ನಂತರ ಅವರು ನಿರೀಕ್ಷಿಸದ ಒಂದು ಘಟನೆ ನಡೆಯಿತು. ಒಂದು ಬೆಳಿಗ್ಗೆ ಪ್ರಿಯಾ ಎದ್ದಾಗ ಅವಳಿಗೆ ಏನು ವಿಚಿತ್ರವಾಗಿ ಅನಿಸಿತು. ಅವಳ ಶರೀರ ದುರ್ಬಲವಾಗಿತ್ತು. ಅವಳಿಗೆ ಬಹಳ ಹೊತ್ತು ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. ಸಾಂಬಾರಿನ ವಾಸನೆಗೆ ಅವಳಿಗೆ ವಾಂತಿ ಬರಲಾರಂಭಿಸಿತು. ಅವಳು ಬಹುಶಃ ಜ್ವರವಿರಬಹುದು ಎಂದು ಯೋಚಿಸಿದಳು. ಆದರೆ ಇದು 2 ವಾರಗಳವರೆಗೆ ಮುಂದುವರಿದಾಗ ರೋಹನ್ ಆಸ್ಪತ್ರೆಗೆ ಹೋಗೋಣ ಎಂದನು. ಕ್ಲಿನಿಕ್ನಲ್ಲಿ ಪರೀಕ್ಷೆಗಳನ್ನು ಮಾಡಲಾಯಿತು. ನರ್ಸ್ ನಗುವಿನೊಂದಿಗೆ ಮರಳಿ ಬಂದು, ಅಭಿನಂದನೆಗಳು ಮೇಡಮ್, ನೀವು ಪ್ರೆಗ್ನೆಂಟ್ ಇದ್ದೀರಿ ಎಂದು ಹೇಳಿದರು. ಪ್ರಿಯಾ ಸ್ತಬ್ಧಳಾಗಿ ಹೋದಳು. ಪ್ರೆಗ್ನೆಂಟ್? ನರ್ಸ್ ತಲೆ ಆಡಿಸಿದರು. ಅವಳ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ರೋಹನ್ ಎದ್ದು ನಿಂತನು. ಪ್ರೆಗ್ನೆಂಟ್? ನೀವು ನಿಜ ಹೇಳುತ್ತಿದ್ದೀರಾ? ನರ್ಸ್ ನಕ್ಕರು. ಹೌದು, ಸತ್ಯ. ರೋಹನ್ ಪ್ರಿಯಾಳನ್ನು ಅಪ್ಪಿಕೊಂಡನು. ಅವನು ಹೇಳಿದನು, ನೀನು ಅಮ್ಮ ಆಗುತ್ತಿದ್ದೀಯಾ? ಪ್ರಿಯಾಳಿಗೆ ಅಳು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಮುಂದಿನ ತಿಂಗಳುಗಳು ಉತ್ಸಾಹದಿಂದ ತುಂಬಿದ್ದವು. ಆದರೆ ಅತಿ ದೊಡ್ಡ ಆಶ್ಚರ್ಯ ಅವಳ ಸ್ಕ್ಯಾನಿಂಗ್ ಸಮಯದಲ್ಲಿ ಬಂದಿತ್ತು. ವೈದ್ಯರು ಅವಳ ಹೊಟ್ಟೆಯ ಮೇಲೆ ಪರೀಕ್ಷೆ ಮಾಡುವ ಉಪಕರಣ ತಿರುಗಿಸಿದ ತಕ್ಷಣ ಅವರ ಕಣ್ಣುಗಳು ದೊಡ್ಡದಾದವು. ಮೇಡಮ್, 2 ಹಾರ್ಟ್ ಬೀಟ್ಗಳಿವೆ. ಪ್ರಿಯಾ ಎದ್ದು ನಿಂತಳು. 2? ವೈದ್ಯರು ಹೇಳಿದರು. ಹೌದು, ನೀವು ಅವಳಿ ಮಕ್ಕಳನ್ನು ಹೊಂದಿದ್ದೀರಿ. ಅವಳು ಕಿರುಚಿದಳು. ಇಡೀ ಆಸ್ಪತ್ರೆ ಅವಳ ಶಬ್ದ ಕೇಳಿರಬಹುದು. ಅವರು ಬಹಳ ಎಚ್ಚರಿಕೆಯಿಂದ ತಯಾರಿ ನಡೆಸಿದರು. ರೋಹನ್ ಮಕ್ಕಳಿಗಾಗಿ ಒಂದು ಕೋಣೆ ಮಾಡಿಸಿದನು. ರೀನಾ ಸಹಾಯಕ್ಕೆ ಬಂದಳು ಮತ್ತು ಒಂದು ಭಾನುವಾರ ಬೆಳಿಗ್ಗೆ ಪ್ರಿಯಾ 2 ಆರೋಗ್ಯವಂತ ಮಕ್ಕಳಿಗೆ ಜನ್ಮ ನೀಡಿದಳು. ಸಂತೋಷದ ಕಣ್ಣೀರು ಹರಿಯಿತು. ನರ್ಸ್ಗಳು ಚಪ್ಪಾಳೆ ತಟ್ಟಿದರು. ರೋಹನ್ಗೆ ಖುಷಿ ತಡೆಯಲಾಗಲಿಲ್ಲ. ಪ್ರಿಯಾ ಇಬ್ಬರನ್ನು ತನ್ನ ಎದೆಗೆ ಅಪ್ಪಿಕೊಂಡು ಶಾಂತವಾಗಿ ಅತ್ತಳು. ಅವಳು ಪಿಸುಗುಟ್ಟಿದ್ದಳು. ನಾನು ಬಂಜೆ ಅಲ್ಲ, ದೇವರು ಅವನನ್ನು ಸುಳ್ಳು ಎಂದು ಸಾಬೀತುಪಡಿಸಿದನು. ಯಾವ ಹೆಣ್ಣನ್ನು ವಿವೇಕ್ ಮನೆಯಿಂದ ಹೊರಹಾಕಿದ್ದನೋ ಈಗ ಅವಳಿಗೆ ಅವಳಿ ಮಕ್ಕಳಿದ್ದಾರೆ. ಅವಳು ಒಂದು ಹೊಸ ಹೋಟೆಲ್ ತೆರೆದಿದ್ದಾಳೆ. ಆದರೆ ಪ್ರಿಯಾ ಈಗ ಕಳೆದ ದಿನಗಳ ಬಗ್ಗೆ ಯೋಚಿಸುತ್ತಿರಲಿಲ್ಲ. ಅವಳು ಗಂಡು ಮಕ್ಕಳನ್ನು ಪಡೆದಿದ್ದಳು. ತನ್ನ ಗಂಡ ಮತ್ತು ಮಕ್ಕಳೊಂದಿಗೆ ಖುಷಿಯಾಗಿದ್ದಳು. ನಗರದ ಇನ್ನೊಂದು ಭಾಗದಲ್ಲಿ ವಿವೇಕ್ ತನ್ನ ಲೆದರ್ ಚೇರ್ನಲ್ಲಿ ಮೆಲ್ಲನೆ ಸುತ್ತುತ್ತಾ ತನ್ನ ಮೊಬೈಲ್ ಫೋನ್ ಸ್ಕ್ರೀನನ್ನು ನೋಡುತ್ತಿದ್ದನು. ಅವನ ಬಿಸ್ನೆಸ್ ಬೆಳೆದಿತ್ತು. ಅವನ ಕಂಪನಿಯ ಕಾರುಗಳು ಹೊಸತಾಗಿದ್ದವು. ಅವನ ಬಟ್ಟೆಗಳು ಬಹಳ ದುಬಾರಿಯಾಗಿದ್ದವು ಮತ್ತು ಅವನ ಬ್ಯಾಂಕ್ ಅಕೌಂಟ್ ದೊಡ್ಡದಾಗಿತ್ತು. ಆದರೆ ಒಂದು ವಿಷಯ ಈಗಲೂ ಅವನನ್ನು ಕಾಡುತ್ತಿತ್ತು. ಅದು ಒಂದು ಮಗು. ಪ್ರಿಯಾಳನ್ನು ಹೊರಹಾಕಿದ ಮೇಲೆ ಅವನು ತನ್ನ ಜೀವನ ವೇಗವಾಗಿ ಮುಂದೆ ಹೋಗುತ್ತದೆ ಎಂದು ಆಶಿಸಿದ್ದನು. ಒಂದು ಬಾರಿ ತನಗೆ ಮಕ್ಕಳು ನೀಡಬಲ್ಲ ಹೆಂಡತಿ ಸಿಕ್ಕರೆ ಎಲ್ಲವೂ ಸರಿಯಾಗುತ್ತದೆ ಎಂದವನು ಯೋಚಿಸಿದ್ದನು. ಅವನ ತಾಯಿಗೆ ಈಗ ಇನ್ನೂ ವಯಸ್ಸಾಗಿತ್ತು. ಆದರೆ ಈಗಲೂ ಚುರುಕಾಗಿದ್ದರು. ಅವರು ಪ್ರತಿದಿನ ಅವನಿಗೆ ಹೀಯಾಳಿಸುತ್ತಿದ್ದರು. ನೀನು ಪ್ಯಾಷನ್ ಆರಿಸಿಕೊಳ್ಳುತ್ತಿದ್ದೀಯಾ, ಕುಟುಂಬವಲ್ಲ ಎಂದು. ವಿವೇಕ್ ಯಾವಾಗಲೂ ಕೋಪದಿಂದ ಇರುತ್ತಿದ್ದ. ಆದರೆ ತಡರಾತ್ರಿ ಎಲ್ಲರೂ ಹೋದ ಮೇಲೆ ಮತ್ತು ಮನೆ ಶಾಂತವಾಗಿರುವಾಗ ಅವನ ಮಿದುಳು ಅಲೆದಾಡಲಾರಂಭಿಸುತ್ತಿತ್ತು. ಪ್ರಿಯಾ ಈಗ ಎಲ್ಲಿದ್ದಾಳೆ? ಅವಳು ಮತ್ತೆ ಮದುವೆಯಾದಳೆ? ಒಂದು ಬೆಳಿಗ್ಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡುತ್ತಿರುವಾಗ ಅವನು ಒಂದು ಫೋಟೋ ನೋಡಿದನು. ಅದು ಅವನನ್ನು ಸ್ತಬ್ಧಗೊಳಿಸಿತು. ಒಂದು ಮಗುವಿನ ಪಾದ, ಆಮೇಲೆ ಇನ್ನೊಂದು ಫೋಟೋ, ಪುಟ್ಟ ಬೆರಳುಗಳು, ಒಬ್ಬ ಮಹಿಳೆಯ ಹೆಬ್ಬೆರಳನ್ನು ಹಿಡಿದುಕೊಂಡಿರುವುದು. ಅವನು ಆ ಫೋಟೋಗಳನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಫೋಟೋದಲ್ಲಿದ್ದ ಕೈ ಪ್ರಿಯಾಳ ಕೈಯಂತೆ ಕಾಣುತ್ತಿತ್ತು. ಅವನಿಗೆ ನಂಬಲಾಗಲಿಲ್ಲ. ಅವನು ಇದು ಬರೀ ಭ್ರಮೆ ಎಂದು ತನಗೆ ತಾನೇ ಹೇಳಿಕೊಂಡನು. ಆದರೆ ಅವನು ಈ ಬಗ್ಗೆ ಯೋಚಿಸುತ್ತಲೇ ಇದ್ದುದರಿಂದ ಅದನ್ನು ಇನ್ನೂ ಬಲವಾದ ವಿಷಯದಿಂದ ತಡೆಯಲು ನಿರ್ಧರಿಸಿದನು. ಅದು ಇನ್ನೊಬ್ಬ ಹೆಣ್ಣು. ಅದೇ ವಾರ ಅವನ ಸ್ನೇಹಿತ ಕರಣ್ ಅವನಿಗೆ ಫೋನ್ ಮಾಡಿ ನೀನು ಸಂಜನಾಳನ್ನು ಭೇಟಿಯಾಗಬೇಕು ಎಂದು ಹೇಳಿದನು. ಅವಳು ಫ್ಯಾಷನ್ ಡಿಸೈನರ್ ಆಗಿದ್ದಳು, ಶ್ರೀಮಂತ ಕುಟುಂಬದವಳು ಮತ್ತು ಬಹಳ ಕ್ಲಾಸಿಯಾಗಿದ್ದಳು. ವಿವೇಕ್ ನಕ್ಕ, ಆದರೆ ಕರಣ್ ಸೀರಿಯಸ್ ಆಗಿದ್ದ. ಅವರು 2 ರಾತ್ರಿಗಳ ನಂತರ ಒಂದು ಫ್ಯಾನ್ಸಿ ರೆಸ್ಟೋರೆಂಟ್ನಲ್ಲಿ ಭೇಟಿಯಾದರು. ಸಂಜನಾ ಎತ್ತರವಾಗಿ ಸುಂದರವಾಗಿದ್ದಳು. ಆದರೆ ವಿವೇಕ್ನ ಗಮನ ಅವಳ ಸುಂದರತೆಯ ಮೇಲಲ್ಲ, ಬದಲಾಗಿ ಅವಳ ಮಾತಿನ ಶೈಲಿಯ ಮೇಲೆ ಹೋಯಿತು. ಅವಳು ಆತ್ಮವಿಶ್ವಾಸದಿಂದ ತುಂಬಿದ್ದಳು, ತನಗೆ ಏನು ಬೇಕು ಎಂಬುದು ಅವಳಿಗೆ ತಿಳಿದಿರುವಂತೆ. ಅವರು 2 ಗಂಟೆಗಳ ಕಾಲ ಕೆಲಸ, ಪ್ರವಾಸ ಮತ್ತು ಜೀವನದ ಬಗ್ಗೆ ಮಾತನಾಡಿದರು. ಆದರೆ ವಿವೇಕ್ ಬಲವಂತವಾಗಿ ತಂದ ಟಾಪಿಕ್ ಅಂದರೆ ಅದು ಕುಟುಂಬ.
ವಿವೇಕ್ ತಾನು ಮಕ್ಕಳಿಗಾಗಿ ಯಾವಾಗಲೂ ಹಂಬಲಿಸುತ್ತಿದ್ದೇನೆ. ತನಗೆ ಸರಿಯಾದ ಹೆಣ್ಣು ಸಿಗಲಿಲ್ಲ ಎಂದು ಹೇಳಿದನು. ಸಂಜನಾ ಅವನಿಗೆ ಮೊದಲು ಮದುವೆಯಾಗಿತ್ತೆ ಎಂದು ಕೇಳಿದಳು. ವಿವೇಕ್ ತಕ್ಷಣವೇ ಹೌದು, ಆದರೆ ಅವಳು ತನಗೆ ಮಗು ನೀಡಲು ಸಾಧ್ಯವಾಗಲಿಲ್ಲ ಎಂದನು. ಸಂಜನಾ ಏನೂ ಹೇಳಲಿಲ್ಲ. ನಂತರ ಅವಳು ನಕ್ಕಳು ಮತ್ತು ತನಗೆ ಮಕ್ಕಳು ಬೇಕು, ಬಹುಶಃ 2 ಅಥವಾ 3 ಎಂದಳು. ವಿವೇಕ್ನ ಹೃದಯ ಹಿಗ್ಗಿ ಹೋಯಿತು. 1 ತಿಂಗಳ ಒಳಗಾಗಿ ಅವರು ಎಲ್ಲೆಡೆ ಒಟ್ಟಿಗೆ ಕಾಣಿಸಿಕೊಳ್ಳಲಾರಂಭಿಸಿದರು. ವಿವೇಕ್ ಕೊನೆಗೂ ಮುಂದುವರಿಯುತ್ತಿದ್ದಾನೆಂದು ಜನರು ಪಿಸುಗುಟ್ಟಲಾರಂಭಿಸಿದರು. ವಿವೇಕ್ ಅವಳಿಗೆ ಗಿಫ್ಟ್ಗಳನ್ನು ನೀಡಲಾರಂಭಿಸಿದನು. ಡ್ರೆಸ್ಗಳು, ಮೊಬೈಲ್ ಫೋನ್. ಅಷ್ಟೇ ಏಕೆ, 1 ಕಾರನ್ನು ಕೊಟ್ಟನು. ಒಂದು ದಿನ ಸಂಜನಾ, ಒಂದು ವೇಳೆ ನೀನು ನಮ್ಮಿಬ್ಬರ ಸಂಬಂಧದ ಬಗ್ಗೆ ಸೀರಿಯಸ್ ಆಗಿದ್ದರೆ ಸಮಯ ವ್ಯರ್ಥ ಮಾಡಬೇಡ ಎಂದು ಹೇಳಿದಳು. ವಿವೇಕ್ ಕೇಳಿದನು, ಏನು, ಮದುವೆಯೇ ಎಂದು. ಅವಳು ಹೌದು ಎಂದಳು. ವಿವೇಕ್ ಆಶ್ಚರ್ಯಚಕಿತನಾದನು. ಅವಳು ನಾನು ಸಿದ್ಧಳಾಗಿದ್ದೇನೆ ಎಂದು ಹೇಳಿದಳು. ಅದೇ ರಾತ್ರಿ ವಿವೇಕ್ ತನ್ನ ಇವೆಂಟ್ ಪ್ಲಾನರ್ಗೆ ಫೋನ್ ಮಾಡಿದನು. ಮದುವೆಯ ತಯಾರಿ ತಕ್ಷಣ ಪ್ರಾರಂಭವಾಯಿತು. ಎಲ್ಲವೂ ಸರಿಯಾಗಿ ಇರಬೇಕಿತ್ತು. ಇದು ನಗರದ ಅತಿ ದೊಡ್ಡ ಮದುವೆ ಆಗಲಿತ್ತು. ರೆಡ್ ಕಾರ್ಪೆಟ್, ರೋಲ್ಸ್ ರಾಯ್ಸ್, ಲೈವ್ ಬ್ಯಾಂಡ್, ಅತಿಥಿಗಳು ವಿದೇಶದಿಂದ ಬರುತ್ತಾರೆ. ವಿವೇಕ್ ಮದುವೆಯನ್ನು ಭವ್ಯವಾಗಿ ಮಾಡಲು ನಿಂತಿದ್ದನು. ಬರೀ ಪ್ರೀತಿಗಾಗಿ ಅಲ್ಲ, ಬದಲಾಗಿ ತನ್ನ ಸ್ನೇಹಿತರಿಗೆ, ತನ್ನ ತಾಯಿಗೆ, ಇಡೀ ಜಗತ್ತಿಗೆ ಏನನ್ನೋ ಸಾಬೀತುಪಡಿಸಲು. ತಾನು ಮುಂದೆ ಹೋಗಿದ್ದೇನೆ ಮತ್ತು ತನ್ನ ಜೀವನ ಪ್ರಿಯ ಇಲ್ಲದೆ ಉತ್ತಮವಾಗಿದೆ ಎಂದು ಎಲ್ಲರೂ ನೋಡಲಿ ಎಂದು ಅವನು ಬಯಸಿದ್ದನು. ಮತ್ತು ಅಂತರಂಗದಲ್ಲಿ ಒಂದು ಸಣ್ಣ ದನಿ ಪಿಸುಗುಟ್ಟುತ್ತಿತ್ತು. ಪ್ರಿಯಾ ಕೂಡ ಇದನ್ನು ನೋಡಲಿ ಎಂದು ಅವನು ಬಯಸಿದ್ದನು. ಒಂದು ಮಧ್ಯಾಹ್ನ ಅವನು ಅತಿಥಿಗಳ ಪಟ್ಟಿಯನ್ನು ನೋಡುತ್ತಿರುವಾಗ ವಿವೇಕ್ ನಿಂತನು. ಅವನು ಪ್ಲಾನರ್ಗೆ ಇನ್ನೊಂದು ಹೆಸರು ಸೇರಿಸಲು ಹೇಳಿದನು. ಅವನು ಸ್ವತಃ ಪೆನ್ ಎತ್ತಿಕೊಂಡು ಪ್ರಿಯಾ ಎಂದು ಬರೆದನು. ಪ್ಲಾನರ್ ಆಶ್ಚರ್ಯಚಕಿತನಾದನು. ವಿವೇಕ್ ಒಂದು ತಣ್ಣನೆಯ ನಗುವಿನೊಂದಿಗೆ ಅವಳಿಗೆ ಇನ್ವಿಟೇಷನ್ ಕಳುಹಿಸಿ ಫಸ್ಟ್ ಕ್ಲಾಸ್ನಲ್ಲಿ ಎಂದು ಹೇಳಿದನು. ಪ್ರಿಯಾ ಅಲ್ಲಿ ಇರಬೇಕೆಂದು ಅವನು ಬಯಸಿದ್ದನು. ಕರಣ್ ನಕ್ಕು ಕೇಳಿದನು, ಹಾಗಾದರೆ ನೀನು ಅವಳನ್ನು ಅವಮಾನಿಸಲು ಕರೆಯುತ್ತಿದ್ದೀಯಾ? ವಿವೇಕ್ ಹೆಮ್ಮೆಯಿಂದ ನಕ್ಕನು. ಅವಳು ತಾನು ಏನನ್ನು ಕಳೆದುಕೊಂಡೆ ಎಂದು ಅವಳು ನೋಡಲಿ ಎಂದನು. ಮದುವೆಯ ರಿಹರ್ಸಲ್ ದಿನ ವಿವೇಕ್ ಒಬ್ಬನೇ ಹಾಲ್ನಲ್ಲಿ ನಿಂತಿದ್ದನು. ಅವನು ಅಲಂಕರಿಸಿದ ಜಾಗವನ್ನು ನೋಡಿದನು. ಗುಲಾಬಿ ಹೂಗಳು, ಬಂಗಾರದ ಕುರ್ಚಿ. ಆದರೆ ಅವನ ಹೃದಯದಲ್ಲಿ ಶಾಂತಿ ಇರಲಿಲ್ಲ. ಅವನು ತನ್ನ ಮೊಬೈಲ್ ಫೋನ್ ತೆಗೆದು ಅತಿಥಿಗಳ ಪಟ್ಟಿಯಲ್ಲಿ ಪ್ರಿಯಾಳ ಹೆಸರನ್ನು ಮತ್ತೆ ನೋಡಿದನು. ಇನ್ನೊಂದು ಕಡೆ ಪ್ರಿಯಾ ತನ್ನ 2 ಮಕ್ಕಳಿಗೂ ಸ್ನಾನ ಮಾಡಿಸುತ್ತಿದ್ದಳು. ಅವಳ ಫೋನ್ ಮೊಳಗಿದಾಗ ರೀನಾ ಫೋನ್ ಎತ್ತಿದಳು ಮತ್ತು ಬೆಚ್ಚಿಬಿದ್ದಳು. ಪ್ರಿಯಾ, ಏನಾಯಿತು ಎಂದು ಕೇಳಿದಳು. ರೀನಾ ಮದುವೆಯ ಆಮಂತ್ರಣ ತೋರಿಸಿದಳು. ಪ್ರಿಯಾ ಸ್ಕ್ರೀನನ್ನು ದಿಟ್ಟಿಸಿದಳು. ಅವಳ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಅವಳು ಆಮಂತ್ರಣ ಓದಿದಳು ಮತ್ತು ಮೆಲ್ಲನೆ ಟೇಬಲ್ ಮೇಲೆ ಇಟ್ಟಳು. ರೀನಾ ಕೋಪದಲ್ಲಿದ್ದಳು. ಅವಳು ಇದು ಎಂತಹ ಅವಮಾನ ಎಂದು ಕೇಳಿದಳು. ಆದರೆ ಪ್ರಿಯಾ ಬರೀ ಶಾಂತವಾಗಿ ನಿಂತಿದ್ದಳು. ನಂತರ ಅವಳು ಒಂದು ಶಾಂತ ಸ್ಥಿರ ನಗುವಿನೊಂದಿಗೆ ನಕ್ಕಳು. ಅವಳು ಮೆಲ್ಲನೆ ಹೇಳಿದಳು, ಸರಿ, ಅವನು ಮದುವೆ ಮಾಡಿಕೊಳ್ಳಲಿ ಬಿಡು. ರೀನಾ, ನೀನು ಹೋಗುತ್ತಿಲ್ಲ ತಾನೆ ಎಂದು ಕೇಳಿದಳು. ಪ್ರಿಯಾ ತನ್ನ 2 ಮಕ್ಕಳನ್ನು ನೋಡಿದಳು. ಅವಳು ಉತ್ತರ ನೀಡಲಿಲ್ಲ. ಆದರೆ ಅವಳು ಯಾವ ರೀತಿ ಶಾಂತವಾಗಿ ಆತ್ಮವಿಶ್ವಾಸದಿಂದ ತನ್ನ ಕೋಣೆಯೊಳಗೆ ಹೋದಳೆಂದರೆ ಅದು ಎಲ್ಲವನ್ನೂ ಹೇಳುತ್ತಿತ್ತು. ಪ್ರಿಯಾ ಕಿಟಕಿಯ ಪಕ್ಕ ನಿಂತಿದ್ದಳು. ಒಂದು ಕೈಯಿಂದ ಮಗುವನ್ನು ಮೆಲ್ಲನೆ ತೂಗುತ್ತಿದ್ದಳು. ಇನ್ನೊಂದು ಕೈಯಲ್ಲಿ ಮದುವೆಯ ಆಮಂತ್ರಣವಿತ್ತು. ಬಂಗಾರದ ಲಕೋಟೆ ದಪ್ಪವಾಗಿ ಹೊಳೆಯುತ್ತಿತ್ತು. ಯಾವುದೋ ರಾಜಕುಮಾರನ ಮದುವೆಯ ಕಾರ್ಡ್ ಇರುವಂತೆ. ಅಕ್ಷರಗಳು ದೊಡ್ಡದಾಗಿ ಮತ್ತು ದಪ್ಪವಾಗಿದ್ದವು. ವಿವೇಕ್ ಮತ್ತು ಸಂಜನಾ, ದಿ ರಾಯಲ್ ಕಪಲ್. ಅವಳು ಆ ಕಾರ್ಡ್ 5 ಬಾರಿ ಓದಿದ್ದಳು. ವಿವೇಕ್ ಅವಳ ಸೀಟನ್ನು ಮೊದಲ ಸಾಲಿನಲ್ಲಿ ಇಟ್ಟಿದ್ದನು. ಅವಳು ದೀರ್ಘ ಉಸಿರು ಬಿಟ್ಟಳು. ಅವಳು ಅಳುತ್ತಿರಲಿಲ್ಲ, ಆದರೆ ಅವಳ ಒಳಗಡೆ ಏನೋ ನಡೆಯುತ್ತಿತ್ತು. ತಣ್ಣನೆಯ ಕಲ್ಲುಗಳನ್ನು ಬಿಸಿ ಮಾಡುವ ಬೆಂಕಿಯಂತೆ. ರೀನಾ ಕೋಪದಿಂದ, ವಿವೇಕ್ ನಿನ್ನನ್ನು ಅವಮಾನ ಮಾಡಲು ಬಯಸುತ್ತಿದ್ದಾನೆ ಎಂದಳು. ಪ್ರಿಯಾ ಮೆಲ್ಲನೆ ತಿರುಗಿದಳು. ಅವಳು ಹೌದು, ಅವನ ವಧು ಬಂಗಾರದ ಒಡವೆ ಧರಿಸಿ ನಗುತ್ತಾ ಒಳಗೆ ಬರುವುದನ್ನು ನೋಡಿ ನಾನು ಒಂದು ಮೂಲೆಯಲ್ಲಿ ನಿಂತು ಅಳಬೇಕೆಂದು ಬಯಸುತ್ತಿದ್ದಾನೆ ಎಂದಳು. ರೀನಾ ತಾನು ಹೋಗುವುದಿಲ್ಲ ಎಂದಳು. ಪ್ರಿಯಾ ತನ್ನ ಮುಂದೆ ಮಲಗಿದ್ದ ತನ್ನ 2 ಗಂಡು ಮಕ್ಕಳನ್ನು ನೋಡಿದಳು. ಅವಳು ಹೇಳಿದಳು, ಆದರೆ ನಾವು ಅವನಿಗೆ ಸತ್ಯ ತೋರಿಸಿದರೆ? ರೀನಾ ಆಶ್ಚರ್ಯದಿಂದ ಕೇಳಿದಳು, ಯಾವ ಸತ್ಯ? ಪ್ರಿಯಾಳ ಧ್ವನಿ ಗಟ್ಟಿಯಾಗಿತ್ತು. ನಾನು ಎಂದಿಗೂ ಸಮಸ್ಯೆಯಾಗಿರಲಿಲ್ಲ ಎಂಬುದು. ಅವನು ಯಾವ ಹೆಣ್ಣನ್ನು ಮುರಿದು ಹೋಗಿದ್ದಾಳೆ ಎಂದು ತಿಳಿದಿದ್ದನೋ ಅವಳು ಈಗ ಚೆನ್ನಾಗಿದ್ದಾಳೆ ಎಂದು. ರೀನಾ ಶಾಂತಳಾದಳು. ನಂತರ ಅವಳು ಕುಳಿತಳು. ಅವಳು ಪ್ರಿಯಾಳಿಗೆ ಮದುವೆಗೆ ಹೋಗುವ ಇಚ್ಛೆ ಇದೆ ಎಂದು ಕೇಳಿದಳು. ಪ್ರಿಯಾ ತಲೆಯಾಡಿಸಿದಳು. ಮಕ್ಕಳೊಂದಿಗೆ. ರೀನಾ ಬಾಯಿ ತೆರೆದಳು, ಆದರೆ ಏನೂ ಹೊರಬರಲಿಲ್ಲ. ನಂತರ ಅವಳು ನಕ್ಕಳು. ಅವಳು ಒಂದು ವೇಳೆ ಅವನು 2 ಅವಳಿ ಮಕ್ಕಳನ್ನು ನೋಡಿದರೆ ವಿವೇಕ್ ಪ್ರಜ್ಞೆ ತಪ್ಪುತ್ತಾನೆ ಎಂದಳು. ಪ್ರಿಯಾ ಅಂದು ಮೊದಲ ಬಾರಿಗೆ ನಕ್ಕಳು. ನಿಜ. ಅವರ ಪ್ಲಾನ್ ಅದೇ ಸಂಜೆ ಪ್ರಾರಂಭವಾಯಿತು. ಪ್ರಿಯಾ ಒಂದು ಉದ್ದನೆಯ ಹಳದಿ ಬಣ್ಣದ ಗೌನ್ ಹೊರತೆಗೆದಳು. ಅದನ್ನು ಅವಳು ವಿಶೇಷ ದಿನಕ್ಕಾಗಿ ಇಟ್ಟಿದ್ದಳು. ರೀನಾ ತನ್ನ ಮೇಕಪ್ ಸಾಮಾನು ತಂದಳು.
ಪ್ರಿಯಾ ತಾನು ಗಲಾಟೆ ಮಾಡುವವಳಲ್ಲ, ಬದಲಾಗಿ ಶಾಂತ ಮತ್ತು ಪವರ್ಫುಲ್ ಆಗಿ ಕಾಣಲು ಬಯಸುತ್ತೇನೆ ಎಂದಳು. ರೀನಾ ನಗುತ್ತಾ, ನೀನು ದೇವರ ಸಾಕ್ಷಿಯಂತೆ ಕಾಣುತ್ತೀಯಾ ಎಂದಳು. ಅವರು ಮಕ್ಕಳಿಗಾಗಿ ಹೊಸ ಬಟ್ಟೆಗಳನ್ನು ಖರೀದಿಸಿದರು. ಒಂದೇ ರೀತಿಯ ಹಳದಿ ಶಾರ್ಟ್ಸ್ ಮತ್ತು ಬಿಳಿ ಶರ್ಟ್ಗಳು. ರೀನಾ ಒಬ್ಬ ಸ್ನೇಹಿತನಿಂದ ರೋಲ್ಸ್ ರಾಯ್ಸ್ ಎಂಬ ದೊಡ್ಡ ಕಾರನ್ನು ಬುಕ್ ಮಾಡಿದಳು. ಕಾರು ಅಂದು ಬೆಳಿಗ್ಗೆ ಬರುತ್ತದೆ ಮತ್ತು ರಸ್ತೆಯ ಬದಿಯಲ್ಲಿ ಕಾಯುತ್ತದೆ. ಅವರು ಮಕ್ಕಳು ಅವಳ ಕೈ ಹೇಗೆ ಹಿಡಿಯುತ್ತಾರೆ ಎಂದು ಪ್ರಾಕ್ಟೀಸ್ ಮಾಡಿದರು. ಪ್ರಿಯಾ ರೀನಾಳಿಗೆ ನೆನಪಿಸಿದಳು, ನಾನು ಜಗಳ ಮಾಡಲು ಹೋಗುತ್ತಿಲ್ಲ, ಕೇವಲ ಎಲ್ಲರಿಗೂ ಕಾಣಿಸಿಕೊಳ್ಳಲು ಹೋಗುತ್ತಿದ್ದೇನೆ. ರೀನಾ ಹೇಳಿದಳು, ಆದರೆ ನಂಬು, ನಿನ್ನ ಇರುವಿಕೆಯೇ ಆ ಮದುವೆಯನ್ನು ಹಾಳು ಮಾಡುತ್ತದೆ ಎಂದು. ಮದುವೆಯ ಬೆಳಗು ಬಂದಿತ್ತು. ಇಡೀ ನಗರ ಶಬ್ದದಿಂದ ಪ್ರತಿಧ್ವನಿಸುತ್ತಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳಿದ್ದವು. ವಿವೇಕ್ ಆ್ಯಂಡ್ ಸಂಜನಾ ಟ್ರೆಂಡಿಂಗ್ ಆಗುತ್ತಿತ್ತು. ಜಾಗ ಒಂದು ದೊಡ್ಡ ಹಾಲ್ ಆಗಿತ್ತು. ರೆಡ್ ಕಾರ್ಪೆಟ್ಗಳಿದ್ದವು. ಕ್ಯಾಮರಾ ಎಲ್ಲೆಡೆ ಫ್ಲ್ಯಾಶ್ ಆಗುತ್ತಿದ್ದವು. ದೊಡ್ಡ ನಾಯಕರು ಮತ್ತು ಶ್ರೀಮಂತ ಜನರು ಮುಂದಿನ ಸೀಟುಗಳಲ್ಲಿ ಕುಳಿತಿದ್ದರು. ವಿವೇಕ್ ಮಂಟಪದ ಮೇಲೆ ನಿಂತಿದ್ದನು. ಅಲಂಕೃತ ಹಾಲನ್ನು ನೋಡುತ್ತಿದ್ದನು. ಅವನು ಚಿನ್ನದ ವರ್ಕ್ ಇರುವ ಬಿಳಿ ಶೆರ್ವಾನಿ ಧರಿಸಿದ್ದನು. ಅವನು ಪದೇ ಪದೇ ತನ್ನ ಗಡಿಯಾರ ನೋಡುತ್ತಿದ್ದನು. ಕರಣ್ ಅವನ ಪಕ್ಕಕ್ಕೆ ಬಂದನು. ವಿವೇಕ್ ತಾನು ಯಾರಿಗೂ ಕಾಯುತ್ತಿರುವುದಾಗಿ ಹೇಳಿದನು. ನಂತರ ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ಬಾಗಿಲ ಹತ್ತಿರ ಏನೋ ಚಲನವಲನ ನೋಡಿದವು. ಒಂದು ಕಪ್ಪು ರೋಲ್ಸ್ ರಾಯ್ಸ್ ಕಾರು ಬಂದು ನಿಂತಿತು. ಹಿಂದಿನ ಬಾಗಿಲು ಮೆಲ್ಲನೆ ತೆರೆಯಿತು ಮತ್ತು ಪ್ರಿಯಾ ಅದರಿಂದ ಹೊರಬಂದಳು. ಅವಳು ಆ ಹಳದಿ ಗೌನನ್ನು ಒಬ್ಬ ರಾಣಿಯಂತೆ ಧರಿಸಿದ್ದಳು. ಅವಳ ಮುಖ ಶಾಂತವಾಗಿತ್ತು. ಅವಳ ಹೆಜ್ಜೆಗಳು ಸ್ಥಿರವಾಗಿದ್ದವು ಮತ್ತು ಅವಳ ಪಕ್ಕದಲ್ಲಿ ಇಬ್ಬರು ಪುಟ್ಟ ಮಕ್ಕಳು ದೇವದೂತರಂತೆ ನಿಂತಿದ್ದರು. ಹಾಲ್ನಲ್ಲಿ ಮೌನ ಆವರಿಸಿತು. ಜನರು ಆಶ್ಚರ್ಯದಿಂದ ಉಸಿರು ಬಿಡಲಾರಂಭಿಸಿದರು. ಮೊಬೈಲ್ ಫೋನ್ಗಳು ಹೊರಬಂದವು. ಇದು ಯಾರು? ಇದು ಅವನ ಮೊದಲ ಹೆಂಡತಿಯೇ? ಅವಳಿಗೆ ಇಬ್ಬರು ಅವಳಿ ಮಕ್ಕಳಿದ್ದಾರೆಯೇ? ಈ ಪಿಸುಮಾತು ಬೆಂಕಿಯಂತೆ ಹರಡಿತು. ವಿವೇಕ್ಗೆ ಉಸಿರಾಡಲು ಸಾಧ್ಯವಾಗಲಿಲ್ಲ. ಅವನು ಕರಣ್ನ ಕೈ ಹಿಡಿದುಕೊಂಡನು. ಅವನು ತಾನು ಕನಸು ಕಾಣುತ್ತಿದ್ದೇನೆ ಎಂದು ಕೇಳಿದನು. ಕರಣ್ ರೆಪ್ಪೆ ಬಡಿದನು. ಅವಳ ಮಕ್ಕಳು. ವಿವೇಕ್ ಮಂಟಪದಿಂದ ಕೆಳಗೆ ಇಳಿದನು, ಯಾವುದೋ ಅರೆ ಪ್ರಜ್ಞಾವಸ್ಥೆಯಲ್ಲಿರುವಂತೆ. ಪ್ರಿಯಾ ಮೆಲ್ಲನೆ ಗಾಂಭೀರ್ಯದಿಂದ ನಡೆದಳು, ತನ್ನ ಮಕ್ಕಳ ಕೈ ಹಿಡಿದುಕೊಂಡು. ಅವರಿಬ್ಬರ ಕಣ್ಣುಗಳು ಸಂಧಿಸಿದವು, ಆದರೆ ಅವಳು ಅಲುಗಾಡಲಿಲ್ಲ. ಅವಳು ಒಂದು ಮೃದುವಾದ ನಗು ನೀಡಿದಳು. ಜನಜಂಗುಳಿ ಎರಡು ಭಾಗವಾಗಿ ಒಡೆಯಿತು ಮತ್ತು ಅವಳು ತಾನು ಕುಳಿತುಕೊಳ್ಳುವ ಜಾಗಕ್ಕೆ ಹೋದಳು. ಅವಳು ಶಾಂತವಾಗಿ ಕುಳಿತಳು. ಅವಳ ಮಕ್ಕಳು ಅವಳ ಮಡಿಲಲ್ಲಿ ಕುಳಿತರು. ಪ್ರಿಯಾ ಅವರ ತಲೆ ಮುದ್ದಿಸಿದಳು. ಸಂಜನಾ ಸ್ವಲ್ಪ ಹೊತ್ತಿನ ನಂತರ ಹಾಲ್ಗೆ ಬಂದಳು. ಅವಳ ಮುಖದ ಮೇಲೆ ಮುಸುಕಿತ್ತು. ಅವಳು ಎಲ್ಲರೂ ಮೌನವಾಗಿರುವುದನ್ನು ಗಮನಿಸಿದಳು ಮತ್ತು ವಿವೇಕ್ ಮುಂದೆ ನಿಂತಿರುವುದನ್ನು ನೋಡಿ ಅವಳ ಕಣ್ಣುಗಳು ನಿಂತು ಹೋದವು. ಅವಳು ಮಂಟಪಕ್ಕೆ ತಲುಪಿದಳು ಮತ್ತು ಪಿಸುಗುಟ್ಟಿದ್ದಳು. ಏನಾಗುತ್ತಿದೆ? ವಿವೇಕ್ ಮಾತನಾಡಲು ಸಾಧ್ಯವಾಗಲಿಲ್ಲ. ಪಂಡಿತರು ಗಂಟಲು ಸರಿಪಡಿಸಿಕೊಂಡರು. ನಾವು ಪ್ರಾರಂಭಿಸೋಣವೇ ಎಂದರು. ಆದರೆ ವಿವೇಕ್ ಕೇಳಿಸಿಕೊಳ್ಳುತ್ತಿರಲಿಲ್ಲ. ಅವನ ಕಣ್ಣುಗಳು ಈಗಲೂ ಪ್ರಿಯಾ ಮತ್ತು ಆ ಮಕ್ಕಳ ಮೇಲಿದ್ದವು, ಸತ್ಯದ ಮೇಲಿದ್ದವು. ಪ್ರಿಯಾ ಶಾಂತವಾಗಿ ಕುಳಿತಿದ್ದಳು. ಅವಳು ಅಲ್ಲಿ ಏನನ್ನು ಹಾಳು ಮಾಡಲು ಬಂದಿರಲಿಲ್ಲ. ಅವಳು ಅಲ್ಲಿ ಬಂದಿದ್ದು ಜನರು ಅವಳನ್ನು ನೋಡಲಿ, ಅವಳ ಧ್ವನಿ ಕೇಳಲಿ ಎಂದು. ಮದುವೆ ಹಾಲ್ ಕ್ಷಣಾರ್ಧದಲ್ಲಿ ಗದ್ದಲದಿಂದ ಮೌನಕ್ಕೆ ಜಾರಿತು. ಅತಿಥಿಗಳು ಕುಳಿತುಕೊಳ್ಳಬೇಕೋ ಅಥವಾ ತಿರುಗಿ ನೋಡಬೇಕೋ ಎಂದು ತಿಳಿಯದೆ ಗೊಂದಲದಲ್ಲಿದ್ದರು. ಅವಳು ಶಾಂತವಾಗಿ ಹೆಮ್ಮೆಯಿಂದ ಕುಳಿತಿದ್ದಳು, ಹಳದಿ ಬಣ್ಣದಲ್ಲಿ ಉದಯಿಸುವ ಸೂರ್ಯನಂತೆ. ಅವಳ ಎರಡು ಬದಿಯಲ್ಲಿ ಅವಳ ಇಬ್ಬರು ಗಂಡು ಮಕ್ಕಳಿದ್ದರು. ಸಂಜನಾ ಅವನ ಹತ್ತಿರ ಬಗ್ಗಿ ಮೆಲ್ಲನೆ ಕೇಳಿದಳು, ಯಾರಿವರು? ವಿವೇಕ್ ರೆಪ್ಪೆ ಬಡಿದನು. ಅವಳು ಪ್ರಿಯಾ. ಸಂಜನಾಳ ಹುಬ್ಬು ಏರಿತು. ನಿನ್ನ ಮೊದಲ ಹೆಂಡತಿ? ಅವಳು ಮೆಲ್ಲನೆ ಕೇಳಿದಳು. ನನಗೆ ಅನಿಸುತ್ತಿದೆ ನೀನು ಎಂದಿಗೂ ಪರೀಕ್ಷೆ ಮಾಡಿಸಿಕೊಳ್ಳಲಿಲ್ಲ. ವಿವೇಕ್ ಬೆವರಿನಿಂದ ನೆನೆದಿದ್ದನು. ಅವನು ಸಂಜನಾಳಿಗೆ ಇದನ್ನು ನಂತರ ಮಾತನಾಡೋಣ ಎಂದನು. ಇಲ್ಲ, ಸಂಜನಾ ಗಟ್ಟಿಯಾಗಿ ಹೇಳಿದಳು. ಅವಳು ಜನರ ಕಡೆಗೆ ನೋಡಿದಳು. ಇದು ಏನು ತಮಾಷೆಯೇ ವಿವೇಕ್? ನೀನು ನಿನ್ನ ಮೊದಲ ಹೆಂಡತಿಯನ್ನು ಇಲ್ಲಿ ಅವಮಾನಿಸಲು ಕರೆದಿದ್ದೀಯಾ? ಮತ್ತು ಈಗ ಅವಳು ಇಬ್ಬರು ಅವಳಿ ಮಕ್ಕಳೊಂದಿಗೆ ಬಂದಿದ್ದಾಳೆ. ವಿವೇಕ್ ಗಾಬರಿಯಿಂದ ಆಚೆ ಈಚೆ ನೋಡಿದನು. ಸಂಜನಾ ಅವನಿಂದ ದೂರ ಹೋದಳು. ಅವಳ ಮುಖ ಗೊಂದಲ ಮತ್ತು ನೋವಿನಿಂದ ತುಂಬಿತ್ತು. ನೀನು ನನ್ನ ಬಳಿ ಸುಳ್ಳು ಹೇಳಿದೆ, ಅವಳು ಜೋರಾಗಿ ಹೇಳಿದಳು. ಅವಳಿಗೆ ಹೇಗೆ ಸುಳ್ಳು ಹೇಳಿದೆಯೋ ಹಾಗೆ ನನಗೂ ಕೂಡ ಸುಳ್ಳು ಹೇಳಿದೆ. ಕರಣ್ ಬೇಗನೆ ಬಂದನು. ಸಂಜನಾ, ಪ್ಲೀಸ್ ಬನ್ನಿ, ಹೊರಗೆ ಹೋಗೋಣ. ಇಲ್ಲ, ಅವಳು ಹೇಳಿದಳು. ನನಗೆ ಉತ್ತರ ಇಲ್ಲೇ ಬೇಕು. ಅವಳು ನೇರವಾಗಿ ಪ್ರಿಯಾಳ ಕಡೆಗೆ ನೋಡಿದಳು. ಕ್ಷಮಿಸಿ, ಆದರೆ ಆ ಹುಡುಗರು ನಿಮ್ಮ ಮಕ್ಕಳೇ? ಪ್ರಿಯಾ ಒಂದು ಪುಟ್ಟ ಮಗುವನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ಮೆಲ್ಲನೆ ಎದ್ದು ನಿಂತಳು. ಹೌದು, ಅವಳು ಸ್ಪಷ್ಟವಾಗಿ ಹೇಳಿದಳು. ಇವರು ನನ್ನ ಮಕ್ಕಳು. ಹಾಲ್ನಲ್ಲಿ ಮತ್ತೆ ಮೌನ ಆವರಿಸಿತು. ಅವಳು ವಿವೇಕ್ನನ್ನು ನೋಡಿದಳು. ಅವಳ ಕಣ್ಣುಗಳು ಶಾಂತವಾಗಿದ್ದವು. ನೀನು ನನ್ನನ್ನು ಬಂಜೆ ಎಂದಿದ್ದೆ ವಿವೇಕ್.
ನೀನು ನನ್ನನ್ನು ಹೊರಹಾಕಿದೆ ಮತ್ತು ನಾನು ನೆಲದ ಮೇಲೆ ಬಿದ್ದು ಅಳುತ್ತಿರುವುದನ್ನು ನೋಡಿದೆ. ನಾನು ಶಾಪ ಎಂದು ಹೇಳಿದ್ದೆ. ನೀನು ನನ್ನನ್ನು ಒಬ್ಬ ಹೆಣ್ಣಾಗಲು ಯೋಗ್ಯಳಲ್ಲ ಎಂದು ಅನುಭವವಾಗುವಂತೆ ಮಾಡಿದೆ. ಜನರು ಪಿಸುಗುಟ್ಟಿದರು, ಆದರೆ ನಾನು ಸಮಸ್ಯೆಯಾಗಿರಲಿಲ್ಲ ಮತ್ತು ನೀನು ಎಂದಿಗೂ ಪರೀಕ್ಷೆ ಮಾಡಿಸಿಕೊಳ್ಳಲು ಒಪ್ಪಲಿಲ್ಲ. ನೀನು ಯಾವಾಗಲೂ ನಾನೇ ಕಾರಣ ಎಂದು ಹೇಳುತ್ತಿದ್ದೆ, ಆದರೆ ದೇವರು ಸತ್ಯ ತೋರಿಸಿದನು ಮತ್ತು ನನಗೆ ಒಂದಲ್ಲ 2 ಮಕ್ಕಳನ್ನು ನೀಡಿದ್ದಾನೆ. ವಿವೇಕ್ ಮಾತನಾಡಲು ಸಾಧ್ಯವಾಗಲಿಲ್ಲ. ಸಂಜನಾ ಮೆಲ್ಲನೆ ಅವನ ಕಡೆಗೆ ತಿರುಗಿದಳು. ಹಾಗಾದರೆ ನೀನು ಸುಳ್ಳು ಹೇಳಿದೆ. ನೀನು ಅವಳ ಜೀವನ ಹಾಳು ಮಾಡಿದೆ, ಆದರೆ ತಪ್ಪು ನಿನ್ನದೇ ಆಗಿತ್ತು. ವಿವೇಕ್ ತನ್ನನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದನು. ಸಂಜನಾ ಅವನ ಮಾತನ್ನು ಮಧ್ಯದಲ್ಲೇ ತಡೆದಳು. ನಿನಗೆ ಬರೀ ದೂಷಿಸಲು ಯಾರಾದರೂ ಬೇಕಿತ್ತು ಅಷ್ಟೇ. ಸಂಜನಾ ಮಂಟಪದಿಂದ ದೂರ ಹೋದಳು. ನಾನು ನಿನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ ವಿವೇಕ್, ಅವಳು ಹೇಳಿದಳು. ಅವಳ ಧ್ವನಿ ನಡುಗುತ್ತಿತ್ತು. ಈಗಲೂ ಇಲ್ಲ, ಎಂದಿಗೂ ಇಲ್ಲ. ಜನರು ಆಶ್ಚರ್ಯಚಕಿತರಾದರು. ಪಂಡಿತರು ಹಿಂದೆ ಸರಿದರು. ಸಂಜನಾ ತನ್ನ ಕೈಯಲ್ಲಿದ್ದ ಹೂವಿನ ಗುಚ್ಛವನ್ನು ಸ್ಟೇಜ್ ಮೇಲೆ ಎಸೆದು ಹಾಲ್ನಿಂದ ಹೊರಗೆ ಹೋದಳು. ವಿವೇಕ್ನ ಕಣ್ಣುಗಳು ದೊಡ್ಡದಾಗಿದ್ದವು. ಅತಿಥಿಗಳು ಜೋರಾಗಿ ಪಿಸುಗುಡಲಾರಂಭಿಸಿದರು. ಈ ಮನುಷ್ಯನಲ್ಲೇ ದೋಷ ಇದೆ ಎಂದು. ವಿವೇಕ್ ನೆಲ ನೋಡಿದನು. ಅವನ ಮೊಣಕಾಲುಗಳು ದುರ್ಬಲವಾದಂತೆ ಅನುಭವವಾಯಿತು. ಪ್ರಿಯಾ ತಿರುಗಿ ಹಾಲ್ನಿಂದ ಹೊರಗೆ ಹೋಗಲಾರಂಭಿಸಿದಳು. ಅವಳ ಮಕ್ಕಳು ಅವಳ ಪಕ್ಕದಲ್ಲಿ ನಡೆಯುತ್ತಿದ್ದರು. ಅವಳು ಹಿಂದೆ ತಿರುಗಿಯೂ ನೋಡಲಿಲ್ಲ. ಅವಳು ಕಿರುಚಾಡಿ ಏನನ್ನೂ ಹೇಳಲಿಲ್ಲ. ಅವಳು ಒಬ್ಬ ರಾಣಿಯಂತೆ ನಡೆದಳು. ಗೌರವ ಮತ್ತು ಸತ್ಯ ಅವಳ ರಾಯಲ್ ಬಟ್ಟೆಯಂತೆ ಅವಳ ಸುತ್ತಲೂ ಇತ್ತು. ರೀನಾ ಅವಳಿಗೆ ಬಾಗಿಲಲ್ಲಿ ಸಿಕ್ಕಿದಳು. ನೀನು ಸಾಬೀತುಪಡಿಸಿದೆ. ಪ್ರಿಯಾ ತಲೆ ಆಡಿಸಿದಳು. ಆ ರೋಲ್ಸ್ ರಾಯ್ಸ್ ಕಾರಿನಲ್ಲಿ ಕುಳಿತು ಡ್ರೈವರ್ ಬಾಗಿಲನ್ನು ಮೆಲ್ಲನೆ ಮುಚ್ಚಿದನು ಮತ್ತು ಕಾರು ಹೊರಟಿತು. ವಿವೇಕ್ ಸ್ಟೇಜ್ನ ತುದಿಯಲ್ಲಿ ಒಬ್ಬನೇ ಕುಳಿತಿದ್ದನು. ಅವನ ಶೆರ್ವಾನಿ ಈಗ ಬಹಳ ದೊಡ್ಡದಾಗಿ ಕಾಣುತ್ತಿತ್ತು. ಅವನ ಕಿರೀಟ ಬಹಳ ಭಾರವಾಗಿ ಕಾಣುತ್ತಿತ್ತು. ಡ್ರಿಂಕ್ಸ್ ಈಗಲೂ ತಣ್ಣಗಿದ್ದವು. ಊಟ ಹಾಗೆಯೇ ಬಿದ್ದಿತ್ತು. ಆದರೆ ಸಂತೋಷ ಹೊರಟು ಹೋಗಿತ್ತು. ಕರಣ್ ಅವನ ಪಕ್ಕದಲ್ಲಿ ಸುಮ್ಮನೆ ಕುಳಿತಿದ್ದ. ವಿವೇಕ್ ಯಾವುದೇ ಉತ್ತರ ನೀಡಲಿಲ್ಲ. ಅವನು ಬರೀ ಶೂನ್ಯವನ್ನು ದಿಟ್ಟಿಸುತ್ತಿದ್ದ. ಎಲ್ಲಿಂದ ಪ್ರಿಯಾ ಒಳಗೆ ಬಂದಿದ್ದಳೋ ಅಲ್ಲಿಂದಲೇ ಅವನ ವಧು ಓಡಿ ಹೋಗಿದ್ದಳು ಮತ್ತು ಅವನು ಮೊದಲ ಬಾರಿಗೆ ತನ್ನ ಜೀವನದಲ್ಲಿ ತನ್ನನ್ನು ನಿಜವಾಗಿಯೂ ಒಬ್ಬಂಟಿ ಎಂದು ಅನುಭವಿಸಿದನು. ವಿವೇಕ್ ಸ್ಟೇಜ್ ತುದಿಯಲ್ಲಿ ಒಬ್ಬನೇ ಕುಳಿತು ಏನನ್ನೋ ದಿಟ್ಟಿಸುತ್ತಿದ್ದನು. ಅವನ ಬಿಳಿ ಶೆರ್ವಾನಿ ಈಗ ಮಂಕಾಗಿ ಕಾಣುತ್ತಿತ್ತು. ಹಾಲ್ ಒಂದು ಸಮಯದಲ್ಲಿ ಗದ್ದಲ ಮತ್ತು ನಗುವಿನಿಂದ ತುಂಬಿತ್ತು. ಈಗ ಅದು ತಣ್ಣಗಾಗಿ ಮತ್ತು ಖಾಲಿಯಾಗಿ ಹೋಗಿತ್ತು. ಕರಣ್ ಅವನ ಟೋಪಿಯನ್ನು ತೆಗೆದಿಟ್ಟನು ಮತ್ತು ಅವನು ಇದನ್ನು ನಿರೀಕ್ಷಿಸಿರಲಿಲ್ಲ ಎಂದು ಹೇಳಿದನು. ವಿವೇಕ್ ತಲೆ ಆಡಿಸಿದನು. ನಾನು ಆ ಮದುವೆಯನ್ನು ತಿಂಗಳುಗಳಿಂದ ಪ್ಲಾನ್ ಮಾಡಿದ್ದೆ. ಅವಳು ಅಲ್ಲಿ ಕುಳಿತು ನಾನು ಮುಂದೆ ಹೋಗುತ್ತಿರುವುದನ್ನು ನೋಡಲಿ ಎಂದು ಕರೆದಿದ್ದೆ. ಕರಣ್ ಸುಮ್ಮನಿದ್ದ. ವಿವೇಕ್ ಹೇಳಿದನು, ಆದರೆ ಅವಳು ಬಂದಳು, ಅಳುತ್ತಾ ಅಲ್ಲ, ಮುರಿದು ಹೋಗಿಯಲ್ಲ, ಬದಲಾಗಿ 2 ಗಂಡು ಮಕ್ಕಳೊಂದಿಗೆ. ವಿವೇಕ್ ತನ್ನ ಕಣ್ಣುಗಳನ್ನು ಜೋರಾಗಿ ಉಜ್ಜಿಕೊಂಡನು. ಇದು ಹೇಗೆ ಸಾಧ್ಯ? ಕರಣ್ ಹೇಳಿದನು. ಎಲ್ಲರೂ ಇದನ್ನೇ ಕೇಳುತ್ತಿದ್ದಾರೆ ಎಂದು. ಅವನು ಕೇಳಿದನು, ನೀನು ಎಂದಾದರೂ ಪರೀಕ್ಷೆ ಮಾಡಿಸಿಕೊಂಡಿದ್ದೀಯಾ? ವಿವೇಕ್ ಉತ್ತರ ನೀಡಲಿಲ್ಲ. ಕರಣ್ ಮತ್ತೆ ಕೇಳಿದ, ನಾನು ಮಾಡಿಸಿಕೊಳ್ಳಲಿಲ್ಲ. ಅವಳಿಗೆ ಮಗು ಆಗದ ಕಾರಣ ಅವಳಲ್ಲಿ ದೋಷ ಇದೆ ಎಂದು ಅಂದುಕೊಂಡೆ. ಕರಣ್ ಕೇಳಿದ, ಯಾರು ಹೀಗೆ ಹೇಳಿದ್ದು ಎಂದು. ವಿವೇಕ್, ಬರೀ ನಂಬಿಕೊಂಡಿದ್ದೆ ಎಂದು ಹೇಳಿದನು. ವಿವೇಕ್ನ ಧ್ವನಿ ಒಡೆಯಿತು. ಅವನು ಪ್ರಿಯಾ ತನ್ನನ್ನು ಬಿಡಬೇಡಿ ಎಂದು ಬೇಡಿಕೊಂಡಿದ್ದಳು ಎಂದು ಹೇಳಿದನು. ಅವಳು ಅಳುತ್ತಾ ತಾವು ಇನ್ನೂ ಪ್ರಯತ್ನಿಸಬಹುದು ಎಂದು ಹೇಳುತ್ತಿದ್ದಳು. ನಾನು ಅವಳನ್ನು ಶಾಪ ಎಂದು ಅವಳಿಗೆ ಹೊರ ಹೋಗಲು ಹೇಳಿದೆ. ಕರಣ್ ಹೇಳಿದ, ಈಗ ಸತ್ಯ ನಿನ್ನ ಕಣ್ಣ ಮುಂದಿದೆ ಮತ್ತು ಇಡೀ ಜಗತ್ತು ನೋಡುತ್ತಿದೆ ಎಂದು. ಹೊರಗೆ ಕ್ಯಾಮರಾಗಳು ಫ್ಲ್ಯಾಶ್ ಆಗುತ್ತಿದ್ದವು. ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ವೇಗವಾಗಿ ಹರಡುತ್ತಿದ್ದವು. ಮದುವೆಯ ವಿಡಿಯೋಗಳು ಹರಿದಾಡುತ್ತಿದ್ದವು. ಜನರು ರೋಲ್ಸ್ ರಾಯ್ಸ್ನಿಂದ ಪ್ರಿಯಾ ಹೊರಬರುವ ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದರು. ಕೆಲವು ಜನರು ಅಪಹಾಸ್ಯ ಮಾಡುತ್ತಿದ್ದರು. ಆದರೆ ಒಂದು ವಿಷಯ ಸ್ಪಷ್ಟವಾಗಿತ್ತು. ವಿವೇಕ್ ತನ್ನ ತಪ್ಪಿನ ಕಾರಣಕ್ಕಾಗಿ ಚರ್ಚೆಯಲ್ಲಿದ್ದನು. ಅಂದು ಸಂಜೆ ಪ್ರಿಯಾಳ ಮನೆಯಲ್ಲಿ ರೀನಾ ಸೋಫಾ ಮೇಲೆ ಕುಳಿತಿದ್ದಳು. ಮೊಬೈಲ್ ಫೋನ್ನಲ್ಲಿ ಅವಳು ಪ್ರಿಯಾಳಿಗೆ ಕೇಳಿಸಿದಳು, ಕೇಳು ಇದನ್ನು. ಈ ಹೆಣ್ಣು ಒಬ್ಬ ನಿಜವಾದ ರಾಣಿ. ಅವಳು ಕಿರುಚಲಿಲ್ಲ, ಅವಳು ಜಗಳ ಮಾಡಲಿಲ್ಲ, ಬರೀ ಅವಳು ಉತ್ತರವನ್ನು ಕೊಟ್ಟಳು. ಪ್ರಿಯಾ ಮೆಲ್ಲನೆ ನಕ್ಕಳು. ಅಷ್ಟರಲ್ಲಿ ಅವಳು ಮಕ್ಕಳಿಗೆ ಊಟ ಮಾಡಿಸುತ್ತಿದ್ದಳು. ಅವಳು ತಾನು ಇದನ್ನು ಜಗತ್ತಿನ ಚಪ್ಪಾಳೆಗಾಗಿ ಮಾಡಲಿಲ್ಲ ಎಂದು ಹೇಳಿದಳು. ಅವಳು ಕೇವಲ ವಿವೇಕ್ ನೋಡಲಿ ಎಂದು ಬಯಸಿದ್ದಳು. ರೀನಾ ಹೇಳಿದಳು, ಈಗ ಅವನು ನೋಡಿದ್ದಾನೆ ಮತ್ತು ಕೇವಲ ಅವನು ಮಾತ್ರವಲ್ಲ, ಎಲ್ಲರೂ ನೋಡಿದ್ದಾರೆ ಎಂದು. ಅಷ್ಟರಲ್ಲಿ ಬಾಗಿಲು ಬಡಿಯಲ್ಪಟ್ಟಿತ್ತು. ರೀನಾ ಬಾಗಿಲು ತೆರೆದಳು. ಅವಳ ಕಣ್ಣುಗಳು ಅರಳಿದವು. ವಿವೇಕ್. ಪ್ರಿಯಾ ಎದ್ದು ನಿಂತಳು. ಮಗುವನ್ನು ವಾಕರ್ನಲ್ಲಿ ಇಟ್ಟಳು. ವಿವೇಕ್ ಒಳಗೆ ಬಂದನು. ಅವನು ಮದುಮಗನಂತೆ ಕಾಣುತ್ತಿರಲಿಲ್ಲ. ಅವನ ಶರ್ಟ್ ಸುಕ್ಕುಗಟ್ಟಿತ್ತು. ಅವನ ಕಣ್ಣುಗಳು ಕೆಂಪಾಗಿದ್ದವು. ಅವನ ತುಟಿಗಳು ಒಣಗಿದ್ದವು. ಅವನು ತನ್ನ ಟೋಪಿಯನ್ನು ಒಬ್ಬ ಸ್ಕೂಲ್ ಬಾಯ್ನಂತೆ ಕೈಯಲ್ಲಿ ಹಿಡಿದುಕೊಂಡಿದ್ದನು. ಪ್ರಿಯಾ, ಅವನು ಮೆಲ್ಲನೆ ಕರೆದನು. ಪ್ರಿಯಾ ಮಾತನಾಡಲಿಲ್ಲ. ವಿವೇಕ್ ಆಡುತ್ತಿದ್ದ ಮಕ್ಕಳನ್ನು ನೋಡಿದನು.
ಅವರಲ್ಲಿ ಒಬ್ಬ ಅವನನ್ನು ನೋಡಿ ನಕ್ಕನು. ಹಾಯ್ ಅಂಕಲ್. ವಿವೇಕ್ನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಅವನು ತಾನು ಯಾವುದೇ ತೊಂದರೆ ಕೊಡಲು ಬಂದಿಲ್ಲ, ಕೇವಲ ಅವಳನ್ನು ನೋಡಿ ಮಾತನಾಡಲು ಬಂದಿದ್ದೆ ಎಂದನು. ಪ್ರಿಯಾ ಕೈ ಕಟ್ಟಿಕೊಂಡಳು. ಅವಳ ಮುಖ ಶಾಂತವಾಗಿತ್ತು. ನಾನು ಎಲ್ಲವನ್ನು ಹಾಳು ಮಾಡಿದೆ, ವಿವೇಕ್ ಕಣ್ಣುಗಳನ್ನು ಕೆಳಗೆ ಮಾಡುತ್ತಾ ಹೇಳಿದನು. ನಾನು ನಿನ್ನನ್ನು ತಪ್ಪು ತಿಳಿದುಕೊಂಡೆ, ನಿನಗೆ ಅವಮಾನ ಮಾಡಿದೆ, ನನ್ನ ಅಹಂಕಾರವನ್ನು ಮೆರೆಯಲು ಬಿಟ್ಟೆ. ನಾನು ನನ್ನನ್ನೇ ಸರಿ ಎಂದು ನಂಬಿದ್ದೆ. ಇಡೀ ಜಗತ್ತಿಗೆ ನೀನು ಬಂಜೆ ಎಂದು ಹೇಳಿದ್ದೆ. ನಾನು ಸ್ವತಃ ಪರೀಕ್ಷೆ ಮಾಡಿಸಿಕೊಳ್ಳಲಿಲ್ಲ. ಪ್ರಿಯಾ ಕೊನೆಗೂ ಮಾತನಾಡಿದಳು. ಮತ್ತು ಆ ಭಗವಂತನು ನಮ್ಮ ಮದುವೆಯನ್ನು ಹಾಳು ಮಾಡಿದನು. ವಿವೇಕ್ ತಲೆ ಆಡಿಸಿದನು. ನನಗೆ ಗೊತ್ತು, ನಾನು ಮೂರ್ಖನಾಗಿದ್ದೆ. ನಾನು ನಿನ್ನನ್ನು ಪ್ರೊಟೆಕ್ಟ್ ಮಾಡಲಿಲ್ಲ. ನಾನು ನಿನಗೆ ನಾಚಿಕೆ ಉಂಟು ಮಾಡಿದೆ. ಪ್ರಿಯಾಳ ಧ್ವನಿ ಸ್ಥಿರವಾಗಿತ್ತು. ನೀನು ಬರೀ ನನಗೆ ನಾಚಿಕೆ ಉಂಟು ಮಾಡಲಿಲ್ಲ, ನೀನು ನನ್ನನ್ನು ಕ್ರಶ್ ಮಾಡಿದೆ. ನಾನು ನಿರುಪಯುಕ್ತಳು ಎನ್ನುವ ಅನುಭವವಾಗುವಂತೆ ಮಾಡಿದೆ. ನಾನು ಕ್ಷಮೆಗೆ ಅರ್ಹನಲ್ಲ, ಆದರೆ ನಾನು ಬರಲೇಬೇಕಾಯಿತು. ಅವನು ಮೊಣಕಾಲೂರಿ ಕುಳಿತನು. ಪ್ಲೀಸ್, ಒಂದು ವೇಳೆ ನೀನು ನನ್ನನ್ನು ಕ್ಷಮಿಸದಿದ್ದರೂ ನಾನು ಹೇಳಲು ಬಯಸುತ್ತೇನೆ, ನಾನು ತಪ್ಪಿತಸ್ಥ. ಯಾರು ನನ್ನನ್ನು ಶುದ್ಧ ಹೃದಯದಿಂದ ಪ್ರೀತಿಸಿದ್ದರೋ ಅಂಥವರಿಗೆ ನೋವುಂಟು ಮಾಡಿದೆ. ಪ್ರಿಯಾ ಅವನನ್ನು ಶಾಂತವಾಗಿ ನೋಡಿದಳು. ನಿಲ್ಲು, ಅವಳು ಮೆಲ್ಲನೆ ಹೇಳಿದಳು. ಅವನು ಮೆಲ್ಲನೆ ಮೇಲೆ ನೋಡಿದನು. ನಿನಗೆ ಕೋಪವಿಲ್ಲವೇ? ಅವಳು ತಲೆ ಆಡಿಸಿದಳು. ನಾನು ವರ್ಷಗಳ ಕಾಲ ಕೋಪದಲ್ಲಿದ್ದೆ, ಆದರೆ ಈಗ ನಾನು ಮುಕ್ತಳು. ವಿವೇಕ್ ಮೆಲ್ಲನೆ ಹೇಳಿದನು. ಧನ್ಯವಾದಗಳು. ನೀನು ಪರೀಕ್ಷೆ ಮಾಡಿಸಿಕೊಳ್ಳಬೇಕು ವಿವೇಕ್. ಪ್ರಿಯಾ ಸೇರಿಸಿದಳು. ನನಗಾಗಿ ಅಲ್ಲ, ಬದಲಾಗಿ ನಿನ್ನ ಭವಿಷ್ಯಕ್ಕಾಗಿ. ಅವನು ತಕ್ಷಣ ತಲೆ ಆಡಿಸಿದನು. ನಾನು ಇಂದು ಬೆಳಿಗ್ಗೆ ಮಾಡಿಸಿಕೊಂಡಿದ್ದೇನೆ. ವಿವೇಕ್ ಮುಜುಗರಗೊಂಡಂತೆ ಕಾಣುತ್ತಿದ್ದನು. ವೈದ್ಯರು ಖಚಿತಪಡಿಸಿದರು. ಸಮಸ್ಯೆ ನನ್ನಲ್ಲೇ ಇದೆ, ಲೋ ಸ್ಪರ್ಮ್ ಕೌಂಟ್. ಪ್ರಿಯಾ ಕಣ್ಣು ಮಿಟುಕಿಸಿದಳು. ಹಾಗಾದರೆ ಆ 7 ವರ್ಷಗಳಲ್ಲಿ? ಹೌದು, ಅವನು ಹೇಳಿದನು. ನಾನೇ ಆಗಿದ್ದೆ. ಒಂದು ಸುದೀರ್ಘ ಮೌನವಿತ್ತು. ನಂತರ ಪ್ರಿಯಾ ಮಾತನಾಡಿದಳು. ಅವಳ ಧ್ವನಿ ಮೃದು ಆದರೆ ಗಟ್ಟಿಯಾಗಿತ್ತು. ನಾನು ನಿನ್ನನ್ನು ದ್ವೇಷಿಸುವುದಿಲ್ಲ. ನಾನು ಮುಂದೆ ಸಾಗಿದ್ದೇನೆ. ದೇವರು ನನಗೆ 2ನೇ ಅವಕಾಶ ನೀಡಿದ್ದಾನೆ. ವಿವೇಕ್ ಮತ್ತೆ ತಲೆ ಆಡಿಸಿದನು. ನನಗೆ ಗೊತ್ತು, ಮತ್ತು ನೀನು ಎಲ್ಲದಕ್ಕೂ ಅರ್ಹಳು. ನನಗೆ ಸಂತೋಷವಾಗಿದೆ ನೀನು ಖುಷಿಯಾಗಿದ್ದೀಯಾ ಎಂದು. ಅವನು ಹೋಗಲು ತಿರುಗಿದನು. ವಿವೇಕ್, ಅವಳು ಕರೆದಳು. ಅವನು ತಿರುಗಿದನು. ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಅವನ ಹೆಗಲುಗಳು ನಿರಾಳತೆಯಿಂದ ಬಾಗಿದವು. ಧನ್ಯವಾದಗಳು. ಅವನು ಮನೆಯಿಂದ ಹೊರಗೆ ಹೋದಾಗ ರೀನಾ ಪ್ರಿಯಾಳ ಪಕ್ಕ ಬಂದು ನಿಂತಳು. ಅವಳು ಪಿಸುಗುಟ್ಟಿದ್ದಳು. ನೀನು ನನಗಿಂತ ಬಹಳ ಬಲಶಾಲಿ ಪ್ರಿಯಾ. ಪ್ರಿಯಾ ಒಂದು ಸಣ್ಣ ನಗು ನೀಡಿದಳು. ನಾನು ಬಲಶಾಲಿಯಲ್ಲ, ನಾನು ಈಗ ಗುಣಮುಖಳಾಗಿದ್ದೇನೆ. ಮರುದಿನ ಬೆಳಿಗ್ಗೆ ವಿವೇಕ್ ಇನ್ನೊಂದು ಚಂಡಮಾರುತದಲ್ಲಿ ಎದ್ದನು. ಅವನ ಕಂಪನಿಗೆ ನಷ್ಟವಾಗಿತ್ತು. ಕೆಲವು ಇನ್ವೆಸ್ಟರ್ಗಳು ಹಣ ಹಿಂಪಡೆದಿದ್ದರು. ಅವನ ಹತ್ತಿರ ಮೆಸೇಜ್ಗಳಿದ್ದವು, ಕುಟುಂಬದಿಂದ, ಬ್ಲಾಗರ್ಗಳಿಂದ. ಆದರೆ ಅದೊಂದು ಸಂದೇಶ ಅವನನ್ನು ನಡುಗಿಸಿತು. ಅದು ಸಂಜನಾಳದಾಗಿತ್ತು. ಅವಳು ಅವನಿಗೆ ಕಾಲ್ ಮಾಡಬೇಡ ಎಂದು ಹೇಳಿದ್ದಳು. ವಿವೇಕ್ ತನ್ನ ತಲೆ ಹಿಡಿದುಕೊಂಡನು. ಎಲ್ಲವೂ ಮುಗಿದು ಹೋಗಿತ್ತು. ಆದರೆ ವಿಚಿತ್ರವೆಂದರೆ ಅವನು ಹಗುರತೆಯನ್ನು ಅನುಭವಿಸುತ್ತಿದ್ದನು. ಬಹುಶಃ ಯಾವುದನ್ನು ನಿಜವಾಗಿಯೂ ಹಂಬಲ್ ಆಗುವುದು ಎನ್ನುತ್ತಾರೋ ಅದೇ ಈ ವಿಷಯ. ಅತ್ತ ರೋಹನ್ ತನ್ನ ಟ್ರಿಪ್ನಿಂದ ಮರಳಿ ಬಂದನು ಮತ್ತು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಅವನು ವಿಡಿಯೋ ಕ್ಲಿಪ್ಗಳನ್ನು ನೋಡಿದ್ದೆ ಎಂದು ಹೇಳಿದನು. ನೀನು ಒಬ್ಬ ಹೆಣ್ಣು ಸಿಂಹದಂತೆ ಒಳಗೆ ಹೋಗಿದ್ದೆ. ಪ್ರಿಯಾ ನಕ್ಕಳು. ರೋಹನ್ ಹೇಳಿದ. ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಸಂತೋಷವಿದೆ ನೀನು ನನಗಾಗಿ ಎದ್ದು ನಿಂತಿದ್ದಕ್ಕೆ. 1 ತಿಂಗಳು ಕಳೆದಿತ್ತು. ನಡೆಯದಿರುವ ಮದುವೆ ವಿಡಿಯೋ ಕ್ಲಿಪ್ಗಳು ಈಗಲೂ ಹರಿದಾಡುತ್ತಿದ್ದವು. ಆದರೆ ವಿವೇಕ್ಗೆ ಮುಂದೆ ಹೋಗಲು ಸಾಧ್ಯವಾಗಲಿಲ್ಲ. ಅವನು ಈಗ ಜನರು ಇಷ್ಟಪಡುವ ಮನುಷ್ಯನಾಗಿರಲಿಲ್ಲ. ಅವನು ತನ್ನ ಅಹಂಕಾರ ಕಳೆದುಕೊಂಡಿದ್ದನು. ಅವನು ತನ್ನ ಜೀವನವನ್ನು ತನ್ನ ದುರಹಂಕಾರದಿಂದ ಹಾಳು ಮಾಡಿಕೊಂಡಿದ್ದನು. ಪ್ರಿಯಾ ತನ್ನ ಹೊಸ ಹೋಟೆಲ್ನಲ್ಲಿ ಬೆಂಡೆಕಾಯಿ ಪಲ್ಯ ಮಾಡುತ್ತಿದ್ದಳು. ರೋಹನ್ ಅವಳ ಕಿಚನ್ ಟ್ಯಾಪ್ ಸರಿಪಡಿಸುತ್ತಾ ಅವಳಿಗೆ ಚಟ್ನಿಯ ಬಗ್ಗೆ ಕೇಳಿದನು. ಇಬ್ಬರು ನಕ್ಕರು. ಆ ಮನೆಯಲ್ಲಿ ಶಾಂತಿ ಇತ್ತು. ಅದು ಐಷಾರಾಮಿ ಹಣದಿಂದ ಆಗಿರಲಿಲ್ಲ, ಆದರೆ ಖುಷಿಯಿಂದ ಶ್ರೀಮಂತವಾಗಿತ್ತು. ಕೆಲವು ದಿನಗಳ ನಂತರ ಪ್ರಿಯಾಳಿಗೆ ಅವಳ ಹೊಸ ಹೋಟೆಲ್ನಲ್ಲಿ ಒಂದು ಪತ್ರ ಸಿಕ್ಕಿತು. ಅದು ಚಿಕ್ಕದಾಗಿತ್ತು, ಟೈಪ್ ಮಾಡಲಾಗಿತ್ತು ಮತ್ತು ಕೆಳಗೆ ವಿವೇಕ್ನ ಸಹಿ ಇತ್ತು. ಅವನು ಬರೆದಿದ್ದ. ನಿಮ್ಮ ಶಕ್ತಿಗೆ ಧನ್ಯವಾದಗಳು, ನಿಮ್ಮ ಕ್ಷಮೆಗೆ ಧನ್ಯವಾದಗಳು. ನೀವು ನನಗೆ ಒಂದು ಪಾಠ ಕಲಿಸಿದ್ದೀರಿ, ಅದನ್ನು ನಾನು ಎಂದಿಗೂ ಮರೆಯಲಾರೆ. ನಾನು ಒಬ್ಬ ಒಳ್ಳೆಯ ಹೆಣ್ಣನ್ನು ಕಳೆದುಕೊಂಡೆ. ನಾನು ನಿಮಗೆ ಒಳ್ಳೆಯದನ್ನು ಹಾರೈಸುತ್ತೇನೆ. ಅವಳು ಆ ಪತ್ರ ಮಡಚಿ ತನ್ನ ಡ್ರಾಯರ್ನಲ್ಲಿ ಇಟ್ಟಳು. ಅವಳಲ್ಲಿ ಕೋಪವಾಗಲಿ ದುಃಖವಾಗಲಿ ಇರಲಿಲ್ಲ. ಅವಳು ಶಾಂತವಾಗಿದ್ದಳು. ವಿವೇಕ್ನ ಕಾಂಪೌಂಡ್ನಲ್ಲಿ ಅವನ ನೆರೆಯವರು ಈಗ ಅವನನ್ನು ಬೇರೆ ರೀತಿಯಲ್ಲಿ ನೋಡುತ್ತಿದ್ದರು. ಅವನ ಗಾರ್ಡ್ ಈಗ ಅವನಿಗೆ ಉತ್ಸಾಹದಿಂದ ನಮಸ್ಕಾರ ಮಾಡುತ್ತಿರಲಿಲ್ಲ. ಒಂದು ಸಂಜೆ ಅವನು ಕನ್ನಡಿಯ ಮುಂದೆ ನಿಂತಿದ್ದನು. ಅವನು ಪಿಸುಗುಟ್ಟಿಕೊಂಡನು. ಈಗ ನಾನು ಯಾರು? ನನ್ನ ಅಹಂಕಾರ ನನಗೆ ಏನು ನೀಡಿತು? ಯಾವುದೇ ಉತ್ತರವಿಲ್ಲ. ಅವನು ಕಿಟಕಿಯಿಂದ ಹೊರಗೆ ನೋಡಿದನು ಮತ್ತು ಕೊನೆಗೂ ಜೋರಾಗಿ ಹೇಳಿದನು. ಯಾರು ನನ್ನನ್ನು ಪ್ರೀತಿಸುತ್ತಿದ್ದರು? ನಾನು ಆ ಹೆಣ್ಣನ್ನು ಕಳೆದುಕೊಂಡೆ ಮತ್ತು ಈಗ ನಾನು ಒಬ್ಬಂಟಿ. ಆದರೆ ದೂರದಲ್ಲಿ
ಆ ಹೆಣ್ಣು ಈಗ ಸಂಪೂರ್ಣವಾಗಿದ್ದಳು. ಅವಳು ಖುಷಿ ಹುಡುಕಿಕೊಂಡಿದ್ದಳು, ಅವಳು ಪ್ರೀತಿ ಹುಡುಕಿಕೊಂಡಿದ್ದಳು ಮತ್ತು ಅವಳ ಹತ್ತಿರ ಇಬ್ಬರು ಪುಟ್ಟ ಪುಟ್ಟ ದೇವರಿದ್ದಾರೆ. ಯಾರನ್ನು ಬೇರೆಯವರು ಬಂಜೆ ಎಂದಿದ್ದರೋ ದೇವರು ಅವಳಿಗೆ ಬಹಳಷ್ಟು ನೀಡಿ ಬದಲಿಸಿದ್ದರು. ಅಹಂಕಾರ ಮತ್ತು ಸುಳ್ಳು ಯಾವ ಕ್ಷಣದಲ್ಲಾದರೂ ಪುಡಿ ಪುಡಿಯಾಗಬಹುದು. ಪ್ರಿಯಾಳ ಕಥೆ ನಮಗೆ ಕಲಿಸುವುದೇನೆಂದರೆ, ನಮ್ಮ ಹತ್ತಿರ ಸತ್ಯ ಮತ್ತು ದೇವರು ಜೊತೆ ಇದ್ದರೆ ಜಗತ್ತಿನ ಯಾವುದೇ ಶಕ್ತಿ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನಿಜವಾದ ಸಂಬಂಧ ಮತ್ತು ನಿಜವಾದ ಪ್ರೀತಿ ಹಣ ಅಥವಾ ಪ್ರದರ್ಶನದಿಂದಲ್ಲ, ಬದಲಾಗಿ ಹೃದಯ ಮತ್ತು ನಂಬಿಕೆಯಿಂದ ನಿರ್ಮಿತವಾಗುತ್ತದೆ. ನಿಮಗೆ ಈ ಕತೆ ಇಷ್ಟವಾಗಿದೆ ಎಂದುಕೊಂಡಿದ್ದೇವೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಖಂಡಿತ ಮಾಡಿ ಮತ್ತು ಇಂತಹ ಇನ್ಸ್ಪೈರೇಷನಲ್ ಮಾರಲ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಯಾವಾಗಲೂ ನೆನಪಿಡಿ, ನಿಮ್ಮ ನೋವಿನ ಲೆಕ್ಕ ಇಡುವ ದೇವರು ಯಾವಾಗಲೂ ನಿಮಗಾಗಿ ಅತಿ ಉತ್ತಮವಾದದ್ದನ್ನೇ ಬರೆಯುತ್ತಾನೆ. ನಾವು ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.